आप फायदा उठा सकते हैं हमारे 23 ऑनलाइन चर्चेस का, जो कि भारत की सारी प्रमुख भाषाओं में उपलब्ध हैं। और इसके अलावा हमारे पास 3 विशेष चर्च हैं। एक टीनेजर्स के लिए जिसका नाम है तूफानी योग यानी 3, बच्चों के लिए हमारे पास ऑनलाइन चर्च है, और गूंगे और बहरों के लिए भी हमारे पास चर्च है, साइन लैंग्वेज का चर्च। उसके अलावा आप हमारे ऑनलाइन चर्चेस को देख सकते हैं उड़िया में, तेलुगु में, तमिल में, गुजराती में, कन्नड़ा में, तुलु में, इंग्लिश में, हिंदी में, छत्तीसगढ़ी में, राठौरी बरेली में, आसामीज में, मराठी में, पंजाबी में, नेपाली में, कोंकणी, मलयालम, सिंधी, भोजपुरी, बंगाली और मालवानी में। इनका फायदा उठाइए और पूरे भारत में लोगों को सुसमाचार सुनाइए। गॉड ब्लेस यू। ನಾನು ಒಂದು ಹೊಸ ಜಗತ್ತು ಅವನಿಗೆ ಹೇಳೋಣ. ನಾನು ಒಂದು ಹೊಸ ಜಗತ್ತು, ನಾನು ಹೊಸ ಮನುಷ್ಯ, ಹಳೆ ವಿಷಯಗಳು ಹರಡುವುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಸಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಒಂದು ಹೊಸ ಜಗತ್ತು, ನಾನು ಕ್ರಿಸ್ತನು, ನಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಒಂದು ಹೊಸ ಜಗತ್ತು, ನಾನು ಕ್ರಿಸ್ತನು, ನಾನು ಒಂದು ಹೊಸ ಜಗತ್ತು, ನಾನು ಹೊಸ ಮನುಷ್ಯ, ಹಳೆ ವಿಷಯಗಳು ಹರಡುವುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಸಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಒಂದು ಹೊಸ ಜಗತ್ತು, ನಾನು ಕ್ರಿಸ್ತನು, ನಾನು ಒಂದು ಹೊಸ ಜಗತ್ತು, ನಾನು ಹೊಸ ಮನುಷ್ಯ, ಹಳೆ ವಿಷಯಗಳು ಹರಡುವುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಸಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಹೊಸ ಮನುಷ್ಯ, ನಾನು ಕ್ರಿಸ್ತನು. ಯೇಸುವಿನ ನಾಮದಲ್ಲಿ ನಿಮಗೆ ಸ್ತೋತ್ರ ಮಾಡ್ತೇನೆ ನನ್ನ ಪ್ರೇರೆ. ಹಲಲೂಯ. ನಾವು ನೋಡೋಣ, ನಾವು ಪ್ರಾರ್ಥನೆ ಮಾಡೋಣ ನನ್ನ ಪ್ರೇರೆ. ನಮ್ಮ ಎಲ್ಲ ದೇಶದ ಲೀಡರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ, ಮತ್ತೆ ಎಲ್ಲ ಅಧಿಕಾರಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ದೇವರ ಬುದ್ಧಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ದೇವರ ಮಹಿಮೆ ಅವರ ಜೀವನದಲ್ಲಿ ಯಾವಾಗಲೂ ಇರುತ್ತದೆ ಅಂತ ನಾವು ಘೋಷಣೆ ಮಾಡೋಣ ನನ್ನ ಪ್ರೇರೆ. ಮತ್ತೆ ಯಾವುದು ಕೂಡ ಅವರು ಕೆಲಸ ಮಾಡುತ್ತಾರೆ, ಅವರು ಯಾವುದವನ್ನು ನಿರ್ಣಯ ತಗೊಳ್ಳುತ್ತಾರೆ ಅವರ ಬುದ್ಧಿ ಇಲ್ಲದೆ ದೇವರ ಬುದ್ಧಿಯಲ್ಲಿ ಅವರು ತನ್ನ ಕೆಲಸವನ್ನು ಮಾಡುತ್ತಾ ಇದ್ದಾರೆ ನನ್ನ ಪ್ರೇರೆ. ಯಾವುದು ಕೂಡ ಸೈತಾನದ ಕೇಡು ನಮ್ಮ ದೇಶದಲ್ಲಿ, ನಮ್ಮ ಇಡೀ ಪಟ್ಟಣದಲ್ಲಿ ಎಂತ ಕೂಡ ಕೆಟ್ಟ ಆಲೋಚನೆ ಬರಬಾರದು ಅಂತ ನಾವು ಪ್ರಾರ್ಥನೆ ಮಾಡೋಣ ನನ್ನ ಪ್ರಿಯರೇ. ಯಾಕೆಂದರೆ ನಮ್ಮ ದೇಶದಲ್ಲಿ ದೇವರ ಶಾಂತಿಯನ್ನು ಉಂಟು ಮಾಡಬೇಕು, ದೇವರ ಸುವಾರ್ತೆಯನ್ನು ಹೆಚ್ಚಾಗಿ ಹೋಗಬೇಕಂತೂ ನಾವು ಪ್ರಾರ್ಥನೆ ಮಾಡೋಣ ನನ್ನ ಪ್ರಿಯರೇ. ಹಲ್ಲೆಲೂಯ. ನಾವೆಲ್ಲರೂ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡ ಮೊದಲು ದೇವರ ವಚನ ನಾವು ನೋಡೋಣ ನನ್ನ ಪ್ರಿಯರೇ. 1ನೇ ತಿಮೋಥಿ ಬರೆದ ಪುಸ್ತಕ 2ನೇ ಅಧ್ಯಾಯ 1-4. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೂ ಅರಸುಗಳಾಗಿಯೂ ಎಲ್ಲ ಅಧಿಕಾರಗಳಾಗಿಯೂ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಎಚ್ಚರಿಸುತ್ತೇನೆ. ಹಲ್ಲೆಲೂಯ. ಹೀಗೆ ನಾವು ಶಾಂತಿ ಸಮಾಧಾನಗಳಿಂದ ಕೂಡಿದ ಜೀವನವನ್ನು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ನಡೆಸುವುದಕ್ಕೂ, ಯಾಕಂದರೆ ಇದು ನನ್ನ ರಕ್ಷಕನಾದ ದೇವರು ದೃಷ್ಟಿಯಲ್ಲಿ ಒಳ್ಳೆಯದಾಗಿದೆ. ಅಂಗೀಕರಿಸುವುದೇ ಅದೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನನ್ನ ಪ್ರಿಯರೇ, ನಾವೆಲ್ಲರೂ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನನ್ನ ಪ್ರಿಯರೇ, ಶೋಪ್ರಹಾಂದ್ರಿಕಬಾಷ್ಟುಕುಲುಗುರಗಬಾನ್ ಪ್ರೇಬಾಂತಬ ಓರಗಬಾಸ್ಸೆಕೆರಿಗನ ಮಹಾಂದ್ರು ಕೌದ್ರಬಹಾಸ್ತಿಕೆಲಿಗಬಲ ಕೋರಗಬಯ ರೀನಿಗಬ ಸಕಲ ಮಂತ್ರು ಕೌಶಲಬಲ ಕಂತಲಬಲ ಬಲ ಕೌಂತಲಬಯ ರೀನಗಮ ಕಲರ ಬಹುಶಾರದಿಗಮಲ ಹೈದ್ರಬಾಷ್ಟುಕುಲು ಗೌಂತ್ರಬಹ ಲೀಬಕಲಗಬ ಲಿಹಿರಿನಗ ಮಹಾಂತ್ರು ಕೌಷ್ಟಕಬಹ ದಿಬೋಷಃ ಅಕ್ಲೇಶ ಮೃಗಾಂತ್ರಬ ಆಂಧ್ರೇಶ ಗಿಲಿಗಬೋಷ ಆಂಧ್ರೇಹೀಂದ್ರಬಾಷ್ಟುಕೋ ದೀದ್ರಬಾಷ್ಟುಕುಲುಗು ಬೋಂತ್ರಮಹ ಆದ್ರೆ ಈಲಬೋಷ ಪಲೇಶ ಅಂತ Izauza uzaka ligasehi ligabasehi aklash ligabosha kamanto make ligabosha ligabosha amrahandre indraba pakong paleku salabayantravanti idaramantre hidrabasto ligabase ke ligabala ko ragabaya rima ampra amba amba amozusta hantra amantra ila kuka alakansa akla amako amka ankra handra usta palintra ba antrika ba kusa lakluhun sakalama antro olugoshaba prakasikiligaba ontraba stikiligabala konda. ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಓ ನನ್ನ ದೇವರೇ, ನಮ್ಮ ದೇಶದ ಎಲ್ಲ ಅಧಿಕಾರಿಗಳು ಯೇಸುವಿನ ನಾಮದಲ್ಲಿ ಅವರು ದೇವರ ನಿರ್ಣಯವನ್ನು ತಗೊಳ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಎಲ್ಲಾ ಸೈತಾನನ ಯೋಜನೆಗಳನ್ನು, ಎಲ್ಲಾ ಸೈತಾನ ಕೆಟ್ಟತನವನ್ನು ಯೇಸುವಿನ ನಾಮದಲ್ಲಿ ನಾನು ಕಡಿದು ಹಾಕುತ್ತೇನೆ. ಓ ರಗಬ ಸೆಕೆರಿಗಬ ಅಂತ್ರೋಷ್ಟಕಬ ಲಿಬೌಷಃ ಅಲುಗೌಷಭಃ ಮನಖು ನಿಗಮ ಅಕ್ಲೇಶಃ ಲಿಗಬೋಕ್ ಅಲಮಾಂಕ ನಮೂಂತ್ರಃ ರಖಬಬ ಸುಪ್ರಹ ರಿಲ್ತಕಂತಲಬಜೋ ಲಿಗಬ ಸುಕುಲುಗುಬುಸ್ತ ಲಿಗಬ ಸಖಮಕ ರಿಗಬ ಸಖಮಕುಸಮಃ ನಿಮಕಂತ ಅಂದು ಜಿಂತ ಅಲೌಸ liga zazalaganto bigado praantrabazaba praba ಪ್ರಿಭಾವ ಸುಪ್ರಾಂಬ ಮಾಂತ್ರಿಕಸ್ತಗಬ. ಈ ಪ್ರಾರ್ಥನೆ ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನನ್ನ ಪ್ರಿಯರೇ, ಇನ್ನೊಂದು ವಿಷಯಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ನನ್ನ ಪ್ರಿಯರೇ, ದೇವರ ಮಹಿಮೆ ಮತ್ತು ದೇವರ ಒಳ್ಳೆತನವನ್ನು ನಾವು ನಮ್ಮ ಎಲ್ಲಾ ಕಡೆಯಲ್ಲಿ ನಾವು ಮಾಡುತ್ತಾ ಇದ್ದೇವೆ. ನನ್ನ ಪ್ರಿಯರೇ, ಯಾವಾಗ ನಾವು ಸೇವೆಯನ್ನು ಮಾಡ್ತೇವೆ, ದೇವರ ಸೇವೆ ನಾವು ಎಲ್ಲಾ ಜನಾಂಗಗಳಲ್ಲಿ, ಎಲ್ಲಾ ಸ್ಥಳದಲ್ಲಿ ನಾವು ನಮ್ಮ ದೇವರ ಯೇಸುವಿನ ಸುವಾರ್ತೆಯನ್ನು ನಾವು ತಕೊಂಡು ಹೋಗುತ್ತಾ ಇದ್ದೇವೆ. ನನ್ನ ಪ್ರಿಯರೇ, ಮತ್ತು ನಮಗೆ ಯಾರು ಕೂಡ ನಿಲ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ದೇವರು ನಮಗೆ ಯಾವಾಗಲೂ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ನನ್ನ ಪ್ರಿಯರೇ, ಯಾಕಂದರೆ ದೇವರ ಒಳ್ಳೆತನವನ್ನು ನಾವು ಮತ್ತೊಬ್ಬರಿಗೆ ತೋರಿಸಬೇಕು. ನನ್ನ ಪ್ರಿಯರೇ, ನಾವು ದೇವರ ವಚನ ನೋಡೋಣ. ಪ್ರಾರ್ಥನೆ ಮಾಡೇ ಮೊದಲು ದೇವರ ವಚನ ನಾವು ನೋಡೋಣ. ನನ್ನ ಪ್ರಿಯರೇ, ಕೀರ್ತನೆ ಬರೆದ ಪುಸ್ತಕ 33ನೇ ಅಧ್ಯಾಯ 11ನೇ ವಚನ. ಕರ್ತನ ಆಲೋಚನೆಯು ಎಂದೆಂದಿಗೂ ಆತನ ಹೃದಯ ಆಲೋಚನೆಗಳನ್ನು ತಲಾತಲಂಕರಗಳನ್ನು ನಿಲ್ಲುವುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನು ಯಾರು ದೇವರಾಗಿದ್ದೀರೋ, ಯಾವ ಜನಾಂಗಗಳನ್ನು ತನ್ನ ಸ್ವಸ್ಥವನ್ನಾಗಿ ಆದುಕೊಂಡಿದನೋ ಆ ಜನರೇ ಧನ್ಯನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ನನ್ನ ಪ್ರಿಯರೇ, ದೇವರ ಇಚ್ಛಾ, ದೇವರ ಯೋಜನೆ ಇದೆ. ಒಂದು ಕೂಡ ಆತ್ಮ ನಾಶ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಯಾವಾಗ ನಾವು ಸೇವೆಯನ್ನು ಮಾಡುತ್ತೇವೆ, ನನ್ನ ಪ್ರಿಯ, ನಾವು ಹೃದಯದಿಂದ, ನಾವು ಆತ್ಮದಿಂದ ನಾವು ಸೇವೆಯನ್ನು ಮಾಡಿ ಎಲ್ಲಾ ಜನಾಂಗಗಳನ್ನು ನಾವು ದೇವರ ಸುವಾರ್ತೆಯನ್ನು ತಕೊಂಡು ಹೋಗುತ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ನನ್ನ ಪ್ರಿಯ, ನಾವು ಪ್ರಾರ್ಥನೆಯನ್ನು ಮಾಡೋಣ. ಓ ರಗಬಾ ಸೆಕಿಂದ್ರಬಾ ಸ್ಟುಕುಲು ಹೊಂತ್ರಬಾ ದ್ರಿಕಬಾಂದ್ರಬಾ ಲೀಬ್ರಹ ಪ್ರಕೋಷ್ಟಕಬ ಕೌಂತ್ರಬಾ ಸೇಂದ್ರಬಾ ligaba kalagaba sa hirigama antro ostakabaya rigama kopra akre isakabanta ligabo shakabaya lima kakaragabaya karabanko makala kandraba anti ligaba dirakanti digaba she itraba astokolo kontraba lima handre digabo shakaba kaigraba ligabo koshaba lima kakaragabaya lima kopra palakosaba lima andre isakabo anna ilegosha alakantra digabo akleidraba Digaba kora kasi indra ato rizda anzulugo sabanza ligabo shaha ligaba kara
se lima androshtakabaya lika makala kodra bandrikabato blakobraham brakundra andro ontoroshtakabantli lika alosha bakrontra badindra basto lima andre gendra kabala kondaraga ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ. ದೇವರ ಇಸಪ್ಪ ನೀನು ಯೋಗ್ಯನಾಗಿದೆ ಸ್ವಾಮಿ, ನೀನು ಯೋಗ್ಯನಾಗಿದೆ ಸ್ವಾಮಿ. ಪ್ರಭುವಾದಿ ಪ್ರಭುವ ನಿನಗೆ ಸ್ತೋತ್ರ, ರಾಜಾದಿ ರಾಜ ನಿನಗೆ ಸ್ತೋತ್ರಪ್ಪ. ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಓ ದೇವರೇ, ನೀನು ಎಲ್ಲ ಒಳ್ಳೆತನವನ್ನು ಮಾಡ್ಲಿಕ್ಕೆ ನಿನ್ನಿಂದ ಸಾಧ್ಯ ಉಂಟು. ತಂದೆಯಾದ ದೇವರೇ, ದೇವರ ಸುವಾರ್ತೆ, ಯೇಸುವಿನ ಸುವಾರ್ತೆ ನಾವು ಎಲ್ಲಾ ತರದ ಎಲ್ಲಿ ನಾವು ಹೋಗ್ತಾ ಇದ್ದೇವೆ, ಸುವಾರ್ತೆಯನ್ನು ತಗೊಂಡು ಹೋಗ್ತಾ ಇದ್ದೇವೆ. ಯಾರು ಕೂಡ ನಮಗೆ ನಿಲ್ಲಿಕ್ಕೆ ಸಾಧ್ಯವಾಗಿದ್ದಲ್ಲ. ಎಲ್ಲಾ ಸೈತಾನನ ಯೋಜನೆ, ಎಲ್ಲಾ ಸೈತಾನನ ಸುಳ್ಳು ಯೇಸುವಿನ ನಾಮದಲ್ಲಿ ನಾವು ಕಡಿದು ಹಾಕುತ್ತೇವೆ. ಓ ರಗಬ ಸೆಕೆದಿಗಬ ಕೋಂತಕಬಯ ಲೀಮಾ ಕೋಬ್ರ ಹಾಮ ಕೌಸಕಬಯ ಬ್ರಕಬಕ ಪಕೋಶಕಬಯ ಲೀಮಾ ಕೋಬ್ರಕಬಯ ರಗಬ ಸಕಬಲ ಕೋಬ್ರ ಹಾಮ ಲೀನಂದ್ರ ಬಾಸ್ಟೆಕೆಲಿಗಬ ಕೋರಗಬಯ ರಂಗಂದ್ರ ಬಾಸ್ಟೆಕೆಲಿಗಬಲ ಕೋ ಲಿಗಮ ಆಂದ್ರೋಷ್ಟಕಬಯ Ragabasekedikabala Kundalagabaya, Dandedrigamandra Basteli Ramandro Lodagaba, Indra Bostakabaya, Rakakana Kokalakaba, Bakarakonukulukosa, Ligana Moziligaba, Liga Bosraba, Lima Kotakabasa Kalakabuntalaba, Lima Antrokostakaba. ಈ ಪ್ರಾರ್ಥನೆ ನಾವು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತಾನೆ ಸ್ವಾಮಿ, ಆಮೇನ್. ನಾವು ಈಗ ನಮ್ಮ ಪ್ರೇಸ್ ಟೀಮ್ಗೆ ಸ್ವಾಗತ ಮಾಡೋಣ ನನ್ನ ಪ್ರೇರೆ. ಉಲ್ಲಾಸದಿಂದ ಆನಂದದಿಂದ ದೇವರ ಸ್ತುತಿ ಆರಾಧನೆ ಮಾಡೋಣ ನನ್ನ ಪ್ರೇರೆ. ಬನ್ನಿ ನಾವು ಹಾಡೋಣ, ಅವನಿಗೆ ಹೇಳೋಣ. ಅವನ ಹೆಸರು ತುಂಬಾ ಸುಂದರವಾಗಿದೆ ಮತ್ತು ಪವಿತ್ರ ಇದೆ. ಯೇಸು ನಿಮ್ಮ ಹೆಸರು ತುಂಬಾ ಸುಂದರ. ಯೇಸು ನಿಮ್ಮ ಹೆಸರು ತುಂಬಾ
ದ ಲಾರ್ಡ್, ಹಲ್ಲೆಲೂಯಾ. ಇದು ರೆಪ್ಸಿಡ್ ಸಮಯ, ವಾಸ್ತವಿಕ ಸಮಯ. ಇವತ್ತು ರವಿವಾರ 20 ಜೂನ್ 2021. ಇವತ್ತಿನ ವಚನದೆ ಆತನ ನಾಮದಲ್ಲಿ ವಿಶ್ವಾಸ ಇಡಿರಿ ಮತ್ತು ಹೆಚ್ಚಳ ಪಡಿರಿ. ಕೊಲೊಸ್ಸೆ 3ನೇ ಅಧ್ಯಾಯ 17ನೇ ವಚನ ಹೇಳ್ತಾ ಇದೆ, ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿರಿ. 1 ಯೋಹಾನ 5ನೇ ಅಧ್ಯಾಯ 13ನೇ ವಚನ ಹೇಳ್ತಾ ಇದೆ, ಯೋಹಾನನು ಬರೆಯುವುದೇನೆಂದರೆ, ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ಅಡಗರೆ ಹಾಕಲ್ಪಟ್ಟಿರುವ ವಾಕ್ಯ ಸಾಲನ್ನು ಗಮನಿಸಿರಿ. ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ಅದು ಯೇಸುವಿನ ನಾಮವನ್ನು ಕೆಲಸ ಮಾಡುವಂತೆ ಬಿಡಿರಿ ಎಂಬ ಅರ್ಥವನ್ನು ಕೊಡುತ್ತದೆ. ಆತನು ನಿಮ್ಮ ನಾಮವೇ ಪ್ರತಿಯೊಂದು ನಗರ ಮತ್ತು ಪ್ರತಿಯೊಂದು ದೇಶವನ್ನು ಪ್ರವೇಶಿಸುವುದಕ್ಕೆ ಅನುಮತಿ ಆಗಿದೆ. ಅದು ಸ್ಥಿರವಾದ ಜಯ ಹಾಗೂ ಅಂತ್ಯವಿಲ್ಲದ ಆಶೀರ್ವಾದಗಳಿಗೆ ಖಾತ್ರಿ ಆಗಿರುತ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮವು ಇಡೀ ಲೋಕಕ್ಕಿಂತಲೂ ದೊಡ್ಡ ನಾಮವಾಗಿದೆ. ಫಿಲಿಪ್ಪಿ 2ನೇ ಅಧ್ಯಾಯ 10ನೇ ವಚನ ಹೇಳುವುದೇನೆಂದರೆ, ಆದ್ದರಿಂದ ಸ್ವರ್ಗ ಮೃತ್ಯು ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬೀಳುವರು. ಆ ಹೆಸರು ನಿಮ್ಮ ಮೇಲೆ ಬರೆಯಲ್ಪಟ್ಟಿದೆ ಮತ್ತು ಕಾರಣದಿಂದಲೇ ನೀವು ಯಾವುದೇ ನಗರ, ಪ್ರಾಂತ್ಯ ಅಥವಾ ದೇಶದಲ್ಲಿ ಕದಲಿಸಲ್ಪಡದೆ ಮತ್ತು ಸಮಾಧಾನದಲ್ಲಿ ಇರಬಲ್ಲಿರಿ. ವಿರೋಧಿಗಳನ್ನು ನೀವು ಎದುರಿಸುತ್ತಿದ್ದರೂ ಸರಿಯೇ, ಆತನ ನಾಮವು ನಿಮ್ಮ ಭದ್ರತೆ. ಸೊಲೊಮೋನನಿಗೆ ಇದರ ಬಗ್ಗೆ ಒಂದಿಷ್ಟು ಆಲೋಚನೆ ಗೊತ್ತಿತ್ತು ಮತ್ತು ಜ್ಞಾನೋಯುಕ್ತಿ 8ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆಂದನು, ಯೋಹಾನ್ ನಾಮವು ಬಲವಾದ ಬುರುಜು, ಶ್ರೇಷ್ಠನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು. ಅದು ಹಳೆಯ ಒಡಂಬಡಿಕೆಯಲ್ಲಾಗಿತ್ತು. ಇಂದು ನಾವು ಕರ್ತನ ನಾಮದ ಕಡೆಗೆ ಓಡಿ ಹೋಗುವ ಅವಶ್ಯವಿಲ್ಲ. ನಾವು ಆತನಲ್ಲಿ ಜನಿಸಿದ್ದೇವೆ ಮತ್ತು ಆತನ ನಾಮವನ್ನು ಬಾಧ್ಯವಾಗಿ ಪಡೆದಿದ್ದೇವೆ. ನಾವು ಆತನ ನಾಮದಲ್ಲಿ ಮತ್ತು ಮೂಲಕ ಜೀವಿಸುವೆವು. ಹಲ್ಲೆಲೂಯಾ. ಪೇತ್ರನು ಮತ್ತು ಯೋಹಾನರಿಗೆ ಇದು ಗೊತ್ತಿತ್ತು ಮತ್ತು ಸುಂದರ ದ್ವಾರ ಎಂಬ ದೇವಾಲಯದ ಬಾಗಿಲಲ್ಲಿ ಉಂಟನನ್ನು ಸ್ವಸ್ಥಪಡಿಸಿದ ವೇಳೆ ಅದರಂತೆಯೇ ನಡೆದುಕೊಂಡರು. ಅಕೃತ್ಯ 3ನೇ ಅಧ್ಯಾಯ 1ನೇ ವಚನ ಮತ್ತು 10ನೇ ವಚನ ಹೇಳ್ತಾ ಇದೆ, ಆ ಮನುಷ್ಯನು ಹುಟ್ಟಿದನಿಂದಲೇ ಕುಂಟನಾಗಿದ್ದನು. ಆದರೆ ಪೇತ್ರನು ಅವನಿಗೆ, ನನ್ನನ್ನೇ ದೃಷ್ಟಿಸು ಎಂದು ಹೇಳಿದನು ಮತ್ತು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆ ಎಂದು ಹೇಳಿದನು. ಅಕೃತ್ಯ 3ನೇ ಅಧ್ಯಾಯ 6ನೇ ವಚನ ಹೇಳ್ತಾ ಇದೆ, ಪೇತ್ರನು ಅವನನ್ನು ಕೈ ಹಿಡಿದು ಎತ್ತಿ ನಿಲ್ಲಿಸಿದನು ಮತ್ತು ತಕ್ಷಣವೇ ಆತನ ಪಾದದ ಮೂಳೆಗಳು ಬಲ ಪಡೆದುಕೊಂಡವು. ಬಹುಶಃ ಇಂದು ನಿಮ್ಮ ಹಣಕಾಸು, ಉದ್ಯೋಗ ಅಥವಾ ವ್ಯಾಪಾರವು ಒಂದು ಕುಂಟುವ ಸ್ಥಿತಿಯಲ್ಲಿರಬಹುದು. ಯೇಸುವಿನ ನಾಮವನ್ನು ಬಳಸಿರಿ. ನಿಮಗೆ ಎದುರಾಗಿ ಬಾಗಿಲುಗಳು ಮುಚ್ಚಲ್ಪಟ್ಟಿವೆ ಎಂಬಂತೆ ಕಾಣಿಸುತ್ತದೆ. ನಾಮವನ್ನು ಕೆಲಸಕ್ಕೆ ಉಚ್ಚರಿಸಿರಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಿಮ್ಮ ಸ್ವಂತ ನಾಮ ಅಥವಾ ಇತರರ ಯಾವುದೇ ನಾಮದಂತೆ ಅಲ್ಲದೆ ಯೇಸುವಿನ ನಾಮದಲ್ಲಿ ಭರವಸೆ ಇಡಬಹುದಾಗಿದೆ. ಕೀರ್ತನೆಗಾರನು ಕೀರ್ತನೆ 20ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳಿದ್ದೇನೆಂದರೆ, ಕೆಲವರು ರಥಗಳಲ್ಲಿಯೂ ಕೆಲವರು ಕುದುರೆಗಳಲ್ಲಿಯೂ ಭರವಸೆ ಇಡುತ್ತಾರೆ, ಆದರೆ ನಾವು ನಮ್ಮ ದೇವರಾದ ಕರ್ತನ ಹೆಸರನ್ನು ಜ್ಞಾಪಕ ಮಾಡುತ್ತೇವೆ. ನೀವು ನಿಮ್ಮ ಹಣಕಾಸು ಅಥವಾ ನಿಮ್ಮ ರೋಗದಲ್ಲಿ ಯಾವುದೇ ಸವಾಲುಗಳನ್ನು ಎದುರಿಸುತ್ತಿದ್ದರೂ ಸರಿಯೇ, ಯೇಸುವಿನ ನಾಮವನ್ನು ಕೆಲಸಕ್ಕೆ ಹಚ್ಚಿರಿ. ನಿಮ್ಮ ದೇಹದಲ್ಲಿ ಒಂದು ನೋವು ಅಥವಾ ಗಡ್ಡೆ ಇರುವುದಾದರೆ ಅದನ್ನು ಇಲ್ಲದಂತೆ ಮಾಡಲು ಯೇಸುವಿನ ನಾಮಕ್ಕೆ ಒಪ್ಪಿಸಿಕೊಡಿರಿ ಮತ್ತು ಅದು ಹಾಗೇ ಆಗುವುದು. ಆತನ ನಾಮವು ನೀವು ಭರವಸೆ ಇಡಬಹುದಾದ ನಾಮವಾಗಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು ಪ್ರಾರ್ಥನೆ ಸಮಯ. ಎಲ್ಲರೂ ತನ್ನ ಕೈಗಳನ್ನು ಪರಮೇಶ್ವರ ಕಡೆಗೆ ಎತ್ತಿ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿರಿ. ನಾನು ಪಿಶಾಚಿನ ರೋಗ, ವ್ಯಾಧಿ ಮತ್ತು ಜೀವನದ ಸಕಲ ಅನಾನುಕೂಲತೆಗಳಲ್ಲಿ ಮೀರಿ ಜೀವಿಸುವೆನು, ಏಕೆಂದರೆ ನಾನು ಯೇಸುವಿನ ನಾಮದ ಶಕ್ತಿಯಲ್ಲಿ ಮತ್ತು ಮೂಲಕ ಜೀವಿಸುತ್ತೇನೆ. ನಾನು ಕ್ರಿಸ್ತನಲ್ಲಿ ನನಗೆ ಪೂರ್ವದಲ್ಲೇ ಮುಂಚಿತವಾಗಿ ನೇಮಿಸಲ್ಪಟ್ಟ ಮಹಿಮೆಯ ಅತ್ಯುನ್ನತವಾದ ಜೀವನ ನಡೆಸುತ್ತಿರುವೆನು ಹಾಗೂ ದೇವರ
ನೀತಿಯು ನನ್ನ ಮೂಲಕ ನನ್ನ ಜಗತ್ತಿನಲ್ಲಿ ಸ್ಥಾಪಿಸಲ್ಪಡುವೆನು. ಯೇಸುವಿನ ನಾಮದಲ್ಲಿ ಆಮೀನ್. ಇದು ಸಾಕ್ಷಿ ಸಮಯ. My name is Christopher Daniel Bridger. I'm from South Africa. Eastern Cape is London. My age is 58 years old. I attended the healing school at 2010. It all started at 2009 when I was diagnosed with having severe fat on the livers of my body. The condition was so severe that if I would sit down, I would remain in that position for quite a while. And when I would stand up, it was very difficult or challenging to move or swerve to the left or to the right. As a matter of fact, even when I would sleep, I would always turn to the left for a few minutes and to the right, because if I'm laying long on one side, I would feel the pain severe. And this would cause me to have a lot of sleepless nights. I was unable to do my daily duties. I was unable to be active. When I would try to bend down or even lift up an object, whether light or heavy, I would have severe pain. The doctor told me there is absolutely no cure for this. The doctors described that it is very dangerous to remove fat from the liver. It's life-threatening. So the doctor decided that they will have to leave it and that I will have to live with this condition. My condition became so severe until I heard about the healing school at 2010. When I came to the healing school, I walked into the building. Wow, the atmosphere. Truly, it is a divine atmosphere for miracles. And then came the day of the healing service. Wow, what an awesome divine day. People were worshiping and praying, and we were all expectant because our faith was lifted to another level. What an awesome moment when the man of God walked into the building. The presence of God was like tangible. It was in touch. He began to minister. He began to, it's either he's touching or he's blowing. I saw people fall. I saw people jump up and shout and for joy and declare their healing. Then came the moment when Pastor Chris touched me. I fell like lightning to the ground. I jumped up. I joined others in running, jumping, and praising the Lord Jesus Christ. Then the time came that we had to leave the healing school, and I went home. And my family was amazed to see the difference in me. And the difference was that I could move, I could twist my body, I felt fresh, I could pick up heavy things, and I felt, this is it. It has been 10 years since I've been healed and since being prayed for. And after 10 years, in 2020, I am still healed. I am still fresh. I not only received healing, I received an impartation of the Spirit of God and was set up for my calling and begun to minister in signs and wonders and miracles. This is the result of me attending the healing school, where I received my miracle. I received the Word of God, and I received the impartation of the anointing of God. And today I'm ministering likewise. Praise the Lord Jesus Christ for the gift of God, Reverend Dr. Chris Oyakhilome. Thank you, Healing School partners, for your giving to this ministry, to the Healing School. May God bless and add and return the gifts
to those who sow seed into this ministry, 100-fold in Jesus' name. We have the life of God which cannot be corrupt. Praise the Cannot be corrupt. Praise the Lord. Because church was not supposed to get sick ever. Church, the message to the church is that they have divine life. Praise the Lord. Jesus said, not mine, but thine be done. Do you ask God that what you are doing, should you be doing it or not? Many don't have that consciousness. God wants you to live according to His will. Bible says those who are living, they should not live for themselves, but to Him, for who died for them and who has purchased them. Father, in the name of Jesus, I pray for children. I speak health. I speak healing in their bodies in the name of Jesus. I command that demon of darkness to leave them in the name of Jesus Christ of Nazareth. I command those unclean spirits to come out of them in the name. ಬನ್ನಿ ನಾವು ಆ ಪೂರ್ತಿ ಹೃದಯದಿಂದ ಪರಮೇಶ್ವರಿಗೆ ಹೇಳೋಣ, ಅವನಿಗೆ ಧನ್ಯವಾದ ಕೊಡೋಣ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಸ್ತುತಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾಬ್ಲೋಣ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಪ್ರಾರ್ಥಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾಬ್ಲೋಣ. ನಮ್ಮನ್ನು ಮಾಡಿದರು, ಅದು ನಮ್ಮ ಮೂಲ, ನಮ್ಮನ್ನು ಉಳಿಸಿದರು, ಅದು ನಮ್ಮ ಮೋಕ್ಷ. ಅವನಿಗೆ ಜಯ ಜಯ ಮತ್ತು ಅರ್ಥ, ಅವನು ಎಲ್ಲರ ಮುಖ್ಯ. ಅವನಿಗೆ ಜಯ ಜಯ ಮತ್ತು ಅರ್ಥ, ಅವನೇ ಎಲ್ಲರ ಮುಖ್ಯ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಪ್ರಾರ್ಥಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸ್ವಾಬ್ಲೋಣ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಪ್ರಾರ್ಥಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾಬ್ಲೋಣ. ನಾವು ನಮ್ಮ ಎಲ್ಲ ಹೃದಯದಿಂದ ಹಾಡಿ, ಅವನು ಸಿಫಾ ಮತ್ತು ನಜಾ, ಅವನನ್ನು ಪ್ರಶಂಸೆ ಮಾಡಿ. ನಾವು ನಮ್ಮ ಎಲ್ಲ ಹೃದಯದಿಂದ ಅವನನ್ನು ಮಹಿಮೆ ಹಾಡಿ, ಅವನು ಸಿಫಾ ಮತ್ತು ನಜಾ, ಅವನನ್ನು ಪ್ರಶಂಸೆ ಮಾಡಿ. ಅವನು ಜಗತ್ತಾಳನು ಮತ್ತು ರಕ್ಷಕ, ಅವನಿಗೆ ಜಯ ಜಯ ಸದಾ. ಅವನು ಜಗತ್ ಕೊಡನು ಮತ್ತು ರಕ್ಷಕ, ಅವನು ಜಯ ಜಯ ಸದಾ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಪ್ರಾರ್ಥಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾಬ್ಲೋಣ. ಬನ್ನಿ ನಾವು ನವಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಸ್ತುತಿಸಿಯೋಣ, ಅವನು ಭಾಗಿಗಳು ಪ್ರಾರ್ಥಿಸಿಯೋಣ ಮತ್ತು ಸಾಬ್ಲೋಣ.
मुझे नहीं पता कि आप क्या बदलना चाहते हैं, पर जैसे आपका विश्वास बढ़ गया है, हर वो चीज जो आपको लग रहा था कि बंधन है, हर वो चीज जो आपको लग रहा था बंधन है, हर वो चीज ओ लॉर्ड रे शातीला बादिला बादिला ला mantrala shatili ila bate letra landro godoro le jede le bo shahida la baba antrala gazale le bo shatila bada बोलेगान भाषा में रींत्र ले शतीला बदी कि यीशु मसीह का सुसमाचार तेजी से आगे बढ़ रहा है भारत में। हमारे खिलाफ बना कोई हथियार समृद्ध नहीं हो सकता यीशु मसीह के नाम है। परमेश्वर के विरोध में कोई बुद्धि नहीं है यीशु मसीह के नाम में। रीता रीद्रा ला बाबा बहा Lindra gabantra la ita la cosa ti la bade boke si la mante le brosata la ba botre le shati la baba ಹಾಲೆಲೂಯಾ, ಧನ್ಯವಾದ ಹೇಳುತ್ತೇವೆ ಪರಮೇಶ್ವರನೇ. ನಿಮ್ಮ ದಯೆಗೋಸ್ಕರ, ನಿಮ್ಮ ಕರುಣೆಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ, ಸಾಮರ್ಥ್ಯವನ್ನು ನೀವು ಚರ್ಚ್ಗೆ ಕೊಟ್ಟಿದ್ದಕ್ಕಾಗಿ. ವಾಕ್ಯ ಹೇಳುತ್ತದೆ, ಭೂಮಿ ಆಕಾಶವು ಅಳೆದು ಹೋದರು ನನ್ನ ವಾಕ್ಯವು ಯಾವಾಗಲೂ ಇರುವುದೆಂದು. ಪ್ರಭು, ಎಲ್ಲ ಜನರು ಹೆದರಿ ಓಡಿ ಹೋದಾಗ ನಾವು ಇಲ್ಲಿ ನಿಂತುಕೊಂಡಿದ್ದೇವೆ ನಿಮ್ಮ ಸಾಮರ್ಥ್ಯದಲ್ಲಿ, ನಿಮ್ಮ ಹೆಸರಿನಲ್ಲಿ. ನಮಗೆ ಗೊತ್ತಿದೆ, ನಮ್ಮನ್ನು ಯಾರು ನಿಲ್ಲಿಸಲು ಸಾಧ್ಯವಿಲ್ಲ, ಏಕೆಂದರೆ ನಿಮ್ಮ ಸಾಮರ್ಥ್ಯವು ನಮ್ಮ ಜೊತೆಯಲ್ಲಿದೆ. ಧನ್ಯವಾದ ಹೇಳುತ್ತೇವೆ ನಮ್ಮ ಮೂಲಕ ನಿಮ್ಮ ಮಹಾನ್ ಕೆಲಸವನ್ನು ನೀವು ಮಾಡಿಸುತ್ತಿರುವುದಕ್ಕಾಗಿ, ನಮ್ಮ ಮೂಲಕ ನಿಮ್ಮ ಬಹುಮುಖ್ಯವಾದ ಬುದ್ಧಿಯನ್ನು ತೋರಿಸುವುದಕ್ಕಾಗಿ, ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ, ನಿಮಗೋಸ್ಕರ ನಿಂತುಕೊಳ್ಳಲು, ನಿಮ್ಮ ಇಚ್ಛೆಯನ್ನು ಮತ್ತು ನಿಮ್ಮ ಕೆಲಸವನ್ನು ಮಾಡಲು ನಮಗೆ ಪ್ರಬಲತೆಯನ್ನು ಕೊಟ್ಟಿದ್ದೀರಿ. ಇದಿಲ್ಲದೆ ನಾವು ಇಲ್ಲಿ ನಿಂತುಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಿ ನಿಂತುಕೊಂಡರೂ ನಾವು ಉಳಿಯುತ್ತಿರಲಿಲ್ಲ. ನಾವು ನಿಮ್ಮ ಹೆಸರಿನಿಂದ ನಿಂತಿದ್ದೇವೆ ಮತ್ತು ನಿಮ್ಮ ಇಚ್ಛೆಯಿಂದ ನಿಂತಿದ್ದೇವೆ ಮತ್ತು ನಾವು ಸುರಕ್ಷಿತರಾಗಿದ್ದೇವೆ. ಧನ್ಯವಾದ ಹೇಳುತ್ತೇವೆ ನಿಮ್ಮ ರಕ್ಷಣೆಗೋಸ್ಕರ ಮತ್ತು ಸೂಕ್ಷ್ಮಕ್ಕೋಸ್ಕರ ಧನ್ಯವಾದ ಹೇಳುತ್ತೇವೆ ಪ್ರಭು. ನಾವು ಹೀಗೆ ಭೇಟಿಯಾಗಿರುತ್ತಿರುವುದಕ್ಕೋಸ್ಕರ ಇನ್ನು ಸುಲಭವಾಗಿ ತೆಗೆದುಕೊಳ್ಳುವುದಿಲ್ಲ ಪ್ರಭು. ಧನ್ಯವಾದ ಈ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ. ಸಭೆಗಳು ಯಾವಾಗಲೂ ಪ್ರಾರಂಭವಾಗುವು, ಯಾವಾಗಲೂ ಓಪನ್ ಆಗಿರುವವು ಮತ್ತು ಈ ಸಭೆಗಳು, ಏಕೆಂದರೆ ನಿಮ್ಮ ಸಭೆಗಳು ನಿಮಗೆ ಬಹಳ ಮುಖ್ಯವಾಗಿವೆ. ನಾವು ನಿಂತುಕೊಳ್ಳುವೆವು ಪ್ರಭು, ಏಕೆಂದರೆ ನೀವು ನಮ್ಮನ್ನು ನಿಲ್ಲಿಸಿದ್ದೀರಿ. ಈ ಸಮಯಕ್ಕೋಸ್ಕರ ಧನ್ಯವಾದ ಹೇಳುತ್ತೇವೆ. ನಮಗೆ ಕೇಳುವ ಕಿವಿಗಳು, ನೋಡುವ ಕಣ್ಣುಗಳು, ತಿಳಿದುಕೊಳ್ಳುವಂತ ಹೃದಯವಿದೆ ಮತ್ತು ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಮತ್ತು ನೀವು ಕುಳಿತುಕೊಳ್ಳಬಹುದು. ಪಕ್ಕದವರಿಗೆ ಹೇಳಿರಿ, ನಿಮಗೆ ಸ್ವಾಗತವಿದೆ ಈ ಚರ್ಚ್ನಲ್ಲಿ. ಓಕೆ, ನಮ್ಮ ಸೀರೀಸ್ ನಡೀತಾ ಇದೆ, ಚರ್ಚ್ನ ಮಿಷನ್ ಮತ್ತು ಉದ್ದೇಶ. ನಾವು ಹೇಳಿದೆವು ಉದ್ದೇಶವು ಬಹಳ ಮುಖ್ಯವಾಗಿದೆ ಎಂದು. ಒಂದು ಜೀವನವು ಶಕ್ತಿಶಾಲಿ ಆಗಬಹುದು, ಯಾವುದೇ ಉದ್ದೇಶವಿಲ್ಲದೆ ಅದು ಏನೂ ಮಾಡಲು ಸಾಧ್ಯವಿಲ್ಲ. ಉದಾಹರಣೆಗೆ ನೀವು ಕೇಳಿರಬಹುದು, ವಿದ್ಯುತ್ತವು ನೀರಿನಿಂದ ಆಗುತ್ತದೆ. ನನಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಗೊತ್ತಿದೆ ಅದು ಹೇಗೆ ಆಗುತ್ತದೆ ಎಂದು. ಹೇಗೆ ಆಗುತ್ತದೆ ಎಂದರೆ, ಒಂದು ನೀರನ್ನು ಒಂದು ಕಡೆ ಕೂಡಿಸಲಾಗಿರುತ್ತದೆ, ಬಹಳ ಎತ್ತರದಲ್ಲಿ ಅದನ್ನು ಕೂಡಿಸಲಾಗಿರುತ್ತದೆ, ಅದನ್ನು ಜಲಪಾತದಂತೆ. ಇಲ್ಲ, ಎಷ್ಟು ಜನರು ಜಲಪಾತವನ್ನು ನೋಡಿದ್ದಾರೆ ಎಷ್ಟೋ ಜನ ಜಲಪಾತವನ್ನು ಯಾರಾದ್ರೂ ನೋಡಿದ್ದಾರೆ? ಆ ದೊಡ್ಡ ಜಲಪಾತದಂತೆ ಅವುಗಳನ್ನು ಕೆಳಗೆ ಬಿಡಿಸಲಾಗುತ್ತದೆ. ಕೆಳಗೆ ದೊಡ್ಡ ಟರ್ಮೈನ್ಸ್ ಗಳಿರುತ್ತವೆ ಮತ್ತು ದೊಡ್ಡ ಬ್ಲೇಡ್ಗಳಿರುತ್ತವೆ. ಒಂದು ಬ್ಲೇಡ್ ಇಷ್ಟು ದೊಡ್ಡದಾಗಿರುತ್ತದೆ. ಮೇಲಿನಿಂದ ಆ ನೀರು ಆ ಬ್ಲೇಡ್ ಮೇಲೆ ಬೀಳುತ್ತದೆ. ಬ್ಲೇಡ್ ತಿರುಗಲು ಪ್ರಾರಂಭವಾಗುತ್ತದೆ. ಅಲ್ಲಿ ಒಂದು ಮಷೀನ್ ಇರುತ್ತದೆ, ಅದು ತಿರುಗಲು ಪ್ರಾರಂಭವಾಗಿ ಮತ್ತು ಅಲ್ಲಿ ವಿದ್ಯುತ್ ತಯಾರಲು ಪ್ರಾರಂಭವಾಗುತ್ತದೆ. ಮತ್ತು ಆ ನೀರು ಬಹಳ ಶಕ್ತಿಶಾಲಿಯಾಗಿದೆ. ಆದರೆ ಆ ನೀರಿಗೆ ಸರಿಯಾದ ದಿಕ್ಕನ್ನು ಕೊಡದಿದ್ದರೆ ಆ ನೀರು ಏನು ಮಾಡಲು ಸಾಧ್ಯವಿಲ್ಲ. ಹೀಗೆ ನಮ್ಮ ಜೀವಿತವಿದೆ, ಹಾಗೆಯೇ ಚರ್ಚ್ ಇದೆ. ನಾವು ಶಕ್ತಿಶಾಲಿಯಾಗಿದ್ದೇವೆ. ವಿಶೇಷ ರೂಪದಲ್ಲಿ ನಮ್ಮ ಒಳಗೆ ಪರಿಶುದ್ಧಾತ್ಮನೂ ಇದ್ದಾನೆ. ಮತ್ತು ನೀವು ಶಕ್ತಿಗೆ ದಿಶೆಯನ್ನು ಅಥವಾ ದಿಕ್ಕನ್ನು ಕೊಡದೆ ಹೋದರೆ ಹೀಗೆ ಅನಿಸುವುದು, ನಿಮ್ಮ ಹತ್ತಿರ ಯಾವುದೇ ಶಕ್ತಿ ಇಲ್ವೇ ಇಲ್ಲ ಎಂದು. ಎಷ್ಟು ಮುಖ್ಯವಾಗಿ ನೀವು ಶಕ್ತಿಶಾಲಿ ಆಗಿರಬೇಕೋ ಅಷ್ಟೇ ಮುಖ್ಯವಾದದ್ದು ಆ ಶಕ್ತಿಗೆ ಒಂದು ದಿಕ್ಕನ್ನು ಕೊಡುವುದು. ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ಬಹಳಷ್ಟು ಜನರು ಸಾಮರ್ಥ್ಯಶಾಲಿ ಆಗಿರುತ್ತಾರೆ, ಅವರು ತಮ್ಮ ಸಾಮರ್ಥ್ಯಕ್ಕೆ ದಿಕ್ಕನ್ನು ಕೊಡುವುದಿಲ್ಲ. ಇಂಥ ವಿಷಯಗಳಲ್ಲಿ ಪರಮೇಶ್ವರನು ನನ್ನ ಸಹಾಯ ಮಾಡಿದನು. ಇವರು ನನಗೆ ಏನೇನು ಕೊಟ್ಟರು ಅದಕ್ಕೆ ನಾನು ದಿಕ್ಕನ್ನು ಕೊಟ್ಟೆನು. ನನಗೆ ಮೈಕ್ ಟೈಸನ್ ನ ಕತೆ ಗೊತ್ತಿದೆ. ಹೇಗೆ ಮೈಕ್ ಟೈಸನ್
ಒಬ್ಬ ಗುಂಡನಾಗಿದ್ದನು, ದರೋಡೆಕೋರನಾಗಿದ್ದನು. ಮೈಕ್ ಟೈಸನ್ ಅನ್ನು ನೀವು ಗುರುತಿಸ್ತಿರ್ಬೋದಲ್ಲ, ಬಾಕ್ಸರ್. ಅವನು ಒಂದು ಗಲ್ಲಿ ದರೋಡೆಕೋರನಾಗಿದ್ದನು. ಕತೆ ಈ ತರ ಆಗಿದೆ. ಅವನು ಗಲ್ಲಿಯಲ್ಲಿ ಜಗಳ ಮಾಡುತ್ತಿದ್ದನು ಮತ್ತು ಗುಂಡಾಗರ್ದಿ ಮಾಡ್ತಾ ಇದ್ದನು. ಬಾಕ್ಸಿಂಗ್ ಫೆಡರೇಷನ್ ನ ಬಾಸ್ ಇದ್ದನು ಆ ಸಮಯದ. ಅವನು ಕೂಡ ಅಲ್ಲಿಂದನೇ ಹೊರಟು ಹೋಗ್ತಾ ಇದ್ದನು. ಅವನು ಗಾಡಿಯನ್ನು ನಿಲ್ಲಿಸಿದ್ದನು ಮತ್ತು ಮ್ಯಾಕ್ಸ್ ಟೈಸನ್ ಯಾರ ಜೊತೆ ಜಗಳವಾಡುತ್ತಿದ್ದನು ಮತ್ತು ಟೈಸನ್ ಯಾರಿಗೆ ಒಂದು ಗುದ್ದಿದನು. ಅವನು ತನ್ನನ್ನು ತಾನು ಉಳಿಸಿಕೊಂಡನು. ಆ ಪೆಟ್ಟು ಒಂದು ಗೋಡೆಗೆ ತಗುಲಿತು ಮತ್ತು ಗೋಡೆಯು ಕ್ರ್ಯಾಕ್ ಆಗಿತ್ತು. ಬಾಕ್ಸಿಂಗ್ ಫೆಡರೇಷನ್ ಬಾಸ್ ಹೇಳಿದನು, ವಾವ್, ಮನುಷ್ಯನನ್ನು ನನ್ನ ಹತ್ತಿರ ತೆಗೆದುಕೊಂಡು ಬನ್ನಿರಿ, ನಾನು ಇವನ ಜೊತೆ ಏನಾದರೂ ಮಾಡಬಹುದು. ಕೊನೆಯಲ್ಲಿ ಆತನು ಏನಾದನು? ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್. ಆತನ ಸಾಮರ್ಥ್ಯಕ್ಕೆ ದಿಕ್ಕು ಸಿಕ್ಕಿತು. ಬಹಳಷ್ಟು ಮಸೀಹರಿಗೆ ಗೊತ್ತಿಲ್ಲ, ಪರಮೇಶ್ವರನು ಅವರಿಗೆ ಕೊಟ್ಟಿದ್ದನ್ನು ಅವರಿಗೆ ವರ್ಲ್ಡ್ ಚಾಂಪಿಯನ್ ಮಾಡುವುದಕ್ಕೆ ಕೊಟ್ಟಿದ್ದಾನೆ ದೇವರು. ಆ ಸಾಮರ್ಥ್ಯಕ್ಕೆ ಅವರು ದಿಶೆಯನ್ನು ಕೊಡ್ತಾ ಇಲ್ಲ, ದಿಕ್ಕನ್ನು ಕೊಡ್ತಾ ಇಲ್ಲ. ಆ ಸಾಮರ್ಥ್ಯ ಜೊತೆ ಅವರು ದಿನಾಲು ರೊಟ್ಟಿ, ಮನೆ ಮತ್ತು ಬರೀ ಬಿಲ್ ಅನ್ನು ಕಟ್ಟುತ್ತಿದ್ದಾರೆ. ಪಾಸ್ಟರ್ ರೇ ಬಿಲ್ ಪೇ ಆಗ್ತಾ ಇಲ್ಲ, ಪಾಸ್ಟರ್ ರೇ ಬಾಡಿಗೆ ಹೋಗುತ್ತಿಲ್ಲ, ಪಾಸ್ಟರ್ ಅವರೇ ಮಗುವಿನ ಸ್ಕೂಲ್ ಫೀಸ್ ಹೋಗ್ತಾ ಇಲ್ಲ. ಯಾವ ಸಾಮರ್ಥ್ಯವನ್ನು ಪರಮೇಶ್ವರನು ನಿಮ್ಗೆ ಕೊಟ್ಟಿದ್ದಾನೋ ನೀವು ಆ ಸಾಮರ್ಥ್ಯಕ್ಕೆ ದಿಸೆಯನ್ನು ಕೊಟ್ಟಿಲ್ಲ. ಆ ಸಾಮರ್ಥ್ಯವು ನಿಮ್ಮ ಒಳಗೆ ತಿರುಗಾಡುತ್ತಿದೆ. ಆ ಸಾಮರ್ಥ್ಯಕ್ಕೆ ನೀವು ದಿಸೆಯನ್ನು ಕೊಟ್ಟಿಲ್ಲ. ಯಾವಾಗ ನಿಮ್ಗೆ ದಿಶೆಯನ್ನು ಕೊಡಲು ಬರುವುದು, ಆ ಸಾಮರ್ಥ್ಯವು ನಿಮ್ಗೆ ಏನೇನು ಮಾಡಬಹುದು. ಜಗತ್ತಿನಲ್ಲಿ ಇಂಥ ಯಾವುದೂ ಇರುವುದಿಲ್ಲ ಅದನ್ನು ನಾನು ಪಡೆಯಲು ಸಾಧ್ಯವಿಲ್ಲ ಎಂಬುದು ವಿಷಯದ ಬಗ್ಗೆ ನಾನು ಯೋಚಿಸುವುದೂ ಕೂಡ ಇಲ್ಲ. ಒಂದು ಸಲ ನನ್ನ ಮೈಂಡ್ ನಲ್ಲಿ ಅದು ಬಂದು ಬಿಟ್ಟರೆ ಆ ವಿಷಯವು ಯಾವಾಗಲೂ ತಡಪಡಿಸಲು ಪ್ರಾರಂಭವಾಗುತ್ತದೆ ನನ್ನ ಹತ್ರ ಬರಲಿಕ್ಕೆ. ಹಾಗೆ ಪವರ್ಫುಲ್ ಐ ಬಿಕಮ್. ಒಂದು ಸಲ ನಾನು ಅದನ್ನು ಮನಸ್ಸು ಮಾಡಿದರೆ ಅದು ನನಗೆ ಬೇಕೆಂದು ಅದು ಯಾವುದೇ ಶಕ್ತಿ ಅದನ್ನು ಪಡೆಯಲು ನನ್ನಿಂದ ತಡೆಯಲು ಸಾಧ್ಯವಿಲ್ಲ. ಇನ್ಫ್ಯಾಕ್ಟ್ ಆ ವಿಷಯವೇ ಯಾವಾಗಲೂ ಚಡಪಡಿಸುತ್ತಿರಬಹುದು ನನ್ನ ಹತ್ರ ಬರಲಿಕ್ಕೆ. ಆ ವಿಷಯಕ್ಕೆ ಗೊತ್ತಾಗುವುದು ನಾನು ಆ ವಿಷಯವನ್ನು ಬಯಸುತ್ತೇನೆ ಎಂದು. ಇದು ಬಹಳ ಜನರ ಕಥೆಯಾಗಿಲ್ಲ. ಬಹಳಷ್ಟು ಜನರು ತಮ್ಮ ಒಳಗೆ ಕೆಲಸ ಮಾಡುವ ಸಾಮರ್ಥ್ಯವನ್ನು ಗುರುತಿಸಿಲ್ಲ, ದಿಕ್ಕನ್ನು ಅವರು ಕೊಟ್ಟಿಲ್ಲ. ಅವರು ತಮ್ಮನ್ನು ತಾವು ಒಬ್ಬ ಮನುಷ್ಯನಂತೆ ನೋಡಿದ್ದಾರೆ. ಮನುಷ್ಯನಂತೆ ಐ ಕ್ಯಾನ್ ಮೂವ್ ಎನಿಬಡಿ ಮೈ ಫೀಲ್ಡ್. ನಾನು ಯಾರನ್ನಾದ್ರೂ ಎಲ್ಲಾದ್ರೂ ಎತ್ತಿ ಇಡಬಹುದು ಅಥವಾ ಎಲ್ಲಾದ್ರೂ ಕುಡಿಸಬಹುದು ಮತ್ತು ಎಬ್ಬಿಸಬಹುದು. ಮತ್ತು ನಾ ಬೇರೆಯವ್ರಿಗೆ ಹೇಳ್ತೇನೆ, ಸಹೋದರನೇ ನನ್ನ ಜೊತೆ ನೀನು ವಿಷಯವಾಗಿದ್ದೇನೆ. ಕೇಳುತ್ತಿದ್ದೀರಾ ನೀವು? ಯಾವ ವಿಷಯವಾಗಿದ್ದೇನೆ? ನೀವು ಹೋರಾಡಿ ನನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ. ಐ ಆಮ್ ಟೂ ಪವರ್ಫುಲ್. ಐ ಆಮ್ ಟೂ ಪವರ್ಫುಲ್. ಐ ಆಮ್ ನಾಟ್ ಟೂ ಓನ್ಲಿ ಪವರ್ಫುಲ್. ಸಾಮರ್ಥ್ಯಕ್ಕೆ ದಿಕ್ಕನ್ನು ಕೊಡಲು ಬರುತ್ತದೆ. ಐ ಕ್ಯಾನ್ ರಿಚೀವ್ ಎನಿಥಿಂಗ್. ನಿಮಗೆ ಯಾವುದು ಅಸಾಧ್ಯವಾಗಿದೆ ನಾನು ಅದನ್ನು ಒಂದು ಚುಟ್ಕಿ ಹೊಡೆಯೋದ್ರೊಳಗೆ ಸಾಧ್ಯ ಮಾಡುತ್ತೇನೆ. ಯಾವ ವಿಷಯಗಳಿಗೆ ನೀವು ವರ್ಷಗಳಿಂದ ಪ್ರಾರ್ಥನೆ ಮಾಡುತ್ತಿದ್ದೀರೋ ಅದು ಒಂದು ನಿಮಿಷದಲ್ಲಿ ಅದನ್ನು ಬದಲಾಯಿಸಬಹುದು. ಇಟ್ಸ್ ಇಂಪಾರ್ಟೆಂಟ್. ಮತ್ತೆ ನೀವು ದಿಕ್ಕನ್ನು ಕೊಡಲು ಕಲಿಯಿರಿ. ನಾನು ನಿಮಗೆ ಕಲಿಸುತ್ತಿರುವೆನು. ಯಾವ ವಿಷಯವನ್ನು ನಾವು ನಿಮಗೆ ಮಾಡಲು ಹೇಳುತ್ತೇವೋ ಆ ವಿಷಯಗಳ ಹಿಂದೆ ಬಹಳ ದೊಡ್ಡ ಉದ್ದೇಶವಿದೆ. ಅದು ಚಿಕ್ಕದಾಗಿ ಅನಿಸಬಹುದು, ಆದರೆ ಅದು ಶಕ್ತಿಶಾಲಿಯಾಗಿದೆ. ಅದಕ್ಕಾಗಿ ನಾವು ವೆನೆಸ್ಡೇಗೆ ಸಭೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಆತ್ಮಿಕ್ ದಿಮಾಗ್ ಕಾಮ್, ಆತ್ಮದ ಬುದ್ಧಿಯ ಕೆಲಸ. ಯಾವ ಕೆಲಸವನ್ನು ನಾವು ನಿಮಗೆ ಮಾಡಲು ಹೇಳುತ್ತೇವೋ ನಿಮಗೆ ಕಲಿಸುತ್ತೇವೆ ಹೇಗೆ ದೇವರ ಸಾಮರ್ಥ್ಯಕ್ಕೆ ನೀವು ದಿಕ್ಕನ್ನು ಕೊಡಬೇಕೆಂದು. ಐ ಕ್ಯಾನ್ ಚೇಂಜ್ ಎನಿಥಿಂಗ್. ನಾನು ಟ್ರಾನ್ಸ್ಫರ್ ಮಾಡಬಹುದು. ನಾನು ಎಲ್ಲೋ ಐ ಆಮ್ ಟೂ ಪವರ್ಫುಲ್. ನನ್ನ ಕೇಸ್ ಕೋರ್ಟ್ಗೆ ಹೋದ್ರೆ ನಾನು ಜಸ್ಟ್ ಟ್ರಾನ್ಸ್ಫರ್ ಮಾಡಬಹುದು. ನಾನು ಮಜಾಕ್ನಲ್ಲಿ ಮಾಡ್ತಾ ಇದ್ರೆ ಅದು ಎಲ್ಲ ಸರಿಯಾಗಿರುತ್ತದೆ. ಚೇಂಜ್ ಆಗುತ್ತದೋ ಅವಾಗ ನಾನು ಜಸ್ಟ್ ಟ್ರಾನ್ಸ್ಫರ್ ಮಾಡುತ್ತೇನೆ. ನನಗೆ ಏನು ಮಾಡುವ ಅವಶ್ಯಕತೆ ಇಲ್ಲ. ಯಾರನ್ನು ಕೂಡ ಪರಿಚಯ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾರನ್ನು ಗುರುತಿಸುತ್ತೇನೆ ಅವರೇ ನನಗೆ ಸಾಕು. ಪ್ರೇಸ್ ದ ಲಾರ್ಡ್. ಐ ಆಮ್ ಟೂ ಪವರ್ಫುಲ್. ಅದಕ್ಕಾಗಿ ನಿಮ್ಗೆ ಅನಿಸುತ್ತಿರಬಹುದಲ್ವಾ, ಪಾಸ್ಟರ್ಗೆ ಏಕೆ ಭಯ ಆಗುವುದಿಲ್ಲ? ನನ್ನ ಬಂದೂಕು ತುಂಬಿರಬೇಕಾದ್ರೆ ಮುಂದಿನವನ ಒಂದು ಹೆದರುವಿರು ನೀವು. ನಂದು ಲೋಡ್ ಇದೆ. ಪ್ರೇಸ್ ದ ಲಾರ್ಡ್. ನನ್ನ ಆತ್ಮ ತುಂಬಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿರಿ, ನನಗೆ ಯಾವುದು ಅಸಾಧ್ಯವಿಲ್ಲ. ಯಾವ ವಿಷಯವು ನಿಮಗೆ ಬದಲಾಗದಂತೆ ಕಾಣುತ್ತಿದೆಯೋ ಅದು ಅದಕ್ಕಾಗಿ ಬದಲಾಗುತ್ತಿಲ್ಲ, ಏಕೆಂದ್ರೆ ಅದು ನಿಮಗಿಂತಲೂ ದೊಡ್ಡದಾಗಿದೆ ಎಂದು. ವಿಷಯವು ಅದಕ್ಕೆ ಬದಲಾಗಿಲ್ಲ ನೀವು ಪಾಪ ಮಾಡಿದ್ದೀರಿ ಎಂದು. ಆ ವಿಷಯವು ಅದಕ್ಕಾಗಿ ಬದಲಾಗುತ್ತಿಲ್ಲ ಏಕೆಂದ್ರೆ ನೀವು ಆ ವಸ್ತುವಿನ ಮೇಲೆ ಓ ಲಾರ್ಡ್
ಓ ಇಟ್ಸ್ ಪವರ್ಫುಲ್. ಅದಕ್ಕೆ ಬದಲಾಗ್ತಾ ಇಲ್ಲ ಹೇಗೆಂದ್ರೆ ನೀವು ಆ ವಸ್ತುವಿನ ಮೇಲೆ ದೇವರ ಸಾಮರ್ಥ್ಯವನ್ನು ಹಾಕಿ ನೀವು ಕೂಡಿಸಿಲ್ಲ. ಹಾಲೆಲೂಯಾ. ಆ ವಸ್ತು ಮೇಲೆ ಆ ವಿಷಯದ ಮೇಲೆ ದೇವರ ಸಾಮರ್ಥ್ಯವನ್ನು ನೀವು ತಂದು ಉಳಿಸಿದ ಮೇಲೆ ಅದು ಯಾವುದು ಶಕ್ತಿಯು ಅದನ್ನು ಆಗಲು ತಡೆಯಲು ಸಾಧ್ಯವಿಲ್ಲ. ಬಟ್ ಪ್ರಶ್ನೆ ಇದಾಗಿದೆ, ದೇವರ ಸಾಮರ್ಥ್ಯವನ್ನು ಒಂದು ವಸ್ತುವಿನ ಮೇಲೆ ಹೇಗೆ ತೆಗೆದುಕೊಂಡು ಹೋಗಬೇಕು? ಪ್ರಶ್ನೆ ಇದು ಆಗಿದೆ. ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಬೈಬಲ್ ಅನ್ನು ತೆಗೆಯಬಹುದು. ಲೂಕನ ಪುಸ್ತಕ, ಇಂಟ್ರೆಸ್ಟಿಂಗ್ ಬ್ಯೂಟಿಫುಲ್ ಪೋರ್ಷನ್ ಆಫ್ ದಿ ಬೈಬಲ್. ಲೂಕನ 1ನೇ ಅಧ್ಯಾಯ. ಬಹಳಷ್ಟು ಗಳಿವೆ ಓದುವುದಕ್ಕೆ. ನಿಮಗೆ ಈ ಕತೆ ಗೊತ್ತಿದೆ. ಯೋಹಾನನ ತಂದೆ ಜಕರಿಯ ಮತ್ತು ಆತನ ತಾಯಿ ಎಲಿಜಬೆತ್. ಮತ್ತು ಜಕರಿಯನು ಒಬ್ಬ ಯಾಜಕನಾಗಿದ್ದನು. ಯಾಜಕ ಸಮಯದಲ್ಲಿ ಬರ್ತಿದ್ದನು. ಜಕರಿಯ ಆವಾಗ ಇದ್ದಾಗ ಆತನ ಸಮಯ ಬಂತು. ಈಸಿನ ಸಮಯದಲ್ಲಿ ಆತನು ಬರುತ್ತಿದ್ದನು. ಮತ್ತು ಜಕರಿಯನು ಅಲ್ಲಿ ಇದ್ದನು. ಆತನ ಯಾಜಕನ ಸಮಯ ಬಂದಿತು. ಆತನು ಸೇವೆಯನ್ನು ಮಾಡಿದನು. ಸ್ವರ್ಗದೂತನು ಬಂದು ಜಕರಿಯನಿಗೆ ಹೇಳಿದನು, ನಿನಗೆ ಮಗು ಆಗುವುದು. ಜಕರಿಯನು ಹೇಳಿದನು, ಓ ಬಾಯ್, ನೀವು ಈ ಉದಾಹರಣೆಯನ್ನು ತಿಳಿದುಕೊಂಡರೆ ಕಥೆಯನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಹೀಗೆ ಆಗುವುದು ಅಷ್ಟರು ಏನು ಮಾಡುವುದು ಹೇಳಿರಲ್ಲ, ನಾನು ಅದನ್ನು ಮಾಡಿಕೊಂಡು ಬರುತ್ತೇನೆ. ಇಟ್ ಈಸ್ ಬಿ ಟೂ ಪವರ್ಫುಲ್. ನಾನು ನಿಮಗೆ ಕಲಿಸುತ್ತಿರುವುದು ಇಟ್ ವಿಲ್ ಬಿ ಟೂ ಪವರ್ಫುಲ್. ನಿಮಗೆ ಭಯಪಡುತ್ತೀರಿ. ನಿಮಗೆ ಜೊತೆ ಯಾರು ಜಗಳ ಮಾಡಲು ಬಂದರೆ ನೀವು ಬೆಟರ್. ಯಾರು ಜಗಳ ಮಾಡದೇ ಇದ್ದರೆ ಅವರು ಸತ್ತು ಹೋಗೋರು. ಇಟ್ ವಿಲ್ ಬಿ ಟೂ ಪವರ್ಫುಲ್. ಜಕರಿಯನ ಕತೆ ಆವಾಗ ನಡೀರಿ ಓದೋಣ. ಮತ್ತೆ ಬ್ಯಾಕ್ಗ್ರೌಂಡ್ ನಿಮ್ಗೆ ತಿಳಿದು ಬಂತ. ಒಬ್ಬ ದೇವದೂತನು ಬಂದನು. ಮರಿಯಮ್ಮನ ಹತ್ರ ಆ ದೇವದೂತನೇ ಬಂದಿದ್ದನು ಮತ್ತು ಜಕರಿಯನ ಹತ್ತಿರ ಆ ದೇವದೂತನೇ ಬಂದಿದ್ದನು. ಗೇಬ್ರಿಯಲ್ ಇವಳ ಹತ್ರ ಕೂಡ ಬಂದಿದ್ದನು. ಗೇಬ್ರಿಯಲ್ ಅವನ ಹತ್ತಿರ ಕೂಡ ಬಂದಿದ್ದನು. ಎಷ್ಟು ಜನರಿಗೆ ನನ್ನ ಮಾತು ತಿಳಿದು ಬರುತ್ತಿದೆ? ನಡೀರಿ, ನಾನು ನಿಮಗೆ ತೋರಿಸುತ್ತೇನೆ. ನೀವು ಹೇಳಬಹುದು ಏನು ನಡೆಯುತ್ತಿದೆ ಇದು ಎಂದು. ಹೆಸರನ್ನು ನೋಡುವೆವು ನಾವು. 19ನೇ ವಾಕ್ಯದಲ್ಲಿ ನಾವು ಆತನ ಲೂಕ್ 1ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದೋಣ. ದೇವದೂತನಿಗೆ ಕೇಳಿದಾಗ ಆತನು ಹೇಳಿದನು, ನಾನು ಗೆಬ್ರಿಯಲ್ ಎಂದು ಹೇಳಿದನು. ಮರಿಯನ್ನ ವಿಷಯದಲ್ಲಿ ಕೇಳಿದಾಗ ಕೂಡ ನಿಮ್ಗೆ ಇದೇ ಉತ್ತರ ಸಿಗುವುದು. ವೆರಿ ಇಂಟ್ರೆಸ್ಟಿಂಗ್. ಗೆಬ್ರಿಯಲರು ಏನಾದರೂ ಹೇಳಿದರು, ಅದನ್ನು ನೋಡೋಣ. ಜಕರಿಯನು ಈ ಪ್ರಶ್ನೆಯನ್ನು ಕೇಳಿದನು. 19ನೇ ವಾಕ್ಯ. ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗೇಬ್ರಿಯಲ್ನು ನಿನ್ನ ಕೂಡ ಮಾತನಾಡಿ ಈ ಸುವಾರ್ತೆಯನ್ನು, ಈ ಶುಭ ವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು, ಆದರೆ ನೀನು ಅದನ್ನು ನಂಬದೆ ಹೋದದ್ದರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೂ ನೀನು ಮಾತನಾಡಲಾರದೆ ಮೂಕನಾಗಿರುವೆ ಎಂದು ಅವನಿಗೆ ಉತ್ತರ ಕೊಟ್ಟನು. ಕನ್ನಡದಲ್ಲಿ ಇಲ್ಲಿ ಒಬ್ಬ ಗುಂಡನಿಗೂ ಕೂಡ ಸರಿಯಾಗಿ ಅವರು ಇಲ್ಲಿ ವಿವರಿಸಲಾಗಿದೆ. ಸುವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳಿಸಲ್ಪಟ್ಟಿದ್ದೀನಿ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು, ಆದರೆ ನೀನು ಅದನ್ನು ನಂಬದೆ ಹೋದುದರಿಂದ ಇದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡಲಾರದೆ ಮೂಕನಾಗಿರುವಿ. ನೀನು ನನ್ನ ಮಾತಿನಲ್ಲಿ ನಂಬಿಕೆ ಇಡಲಿಲ್ಲ. ಇಟ್ ಈಸ್ ಇಂಟ್ರೆಸ್ಟಿಂಗ್. ಕಥೆಯು ನೆನಪಿಗೆ ಬಂದಿತಾ? ಇವಾಗ ಮರಿಯಮ್ಮನ ಹತ್ರ ಹೋಗೋಣ. ನಡೀರಿ. ಮರಿಯಂ. ಸರಿ, 26 ವಾಕ್ಯದಿಂದ ಓದೋಣ. ಸ್ವರ್ಗದ ದೂತನಿದ್ದನು ಅಥವಾ ಬೇರೆ ಇದ್ದನು? ಜಕರಿಯ ಜೊತೆ ಮಾತನಾಡಿ ಬಂದಿದ್ದನು. ಅದೇ ಸ್ವರ್ಗದೂತನು. ಅವನೇ ಇವಾಗ ಮರಿಯಮ್ಮನ ಜೊತೆ ಮಾತನಾಡಲು ಹೋಗಿದ್ದಾನೆ. ನೋಡೋಣ. 6ನೇ ತಿಂಗಳಲ್ಲಿ ದೇವರು ಗೆಬ್ರಿಯಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತನೆಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ. ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಗೆ ಏನು ಹೇಳಬೇಕೆಂದು. ಅದನ್ನು ಯೋಚನೆ ಮಾಡಾನೆ ನನ್ನಲ್ಲಿ ಸಾಮರ್ಥ್ಯ ಉಂಟಾಗ್ತಾ ಇದೆ. ನಾನು ಹೇಳ್ತೀನಿ, ಕಾಮ್ ಡೌನ್. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೂಸೆಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ನೆಕ್ಸ್ಟ್. ಆ ದೂತನು ಆಕೆಗೆ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ ಎಂದು ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಇಟ್ಸ್ ಬ್ಯೂಟಿಫುಲ್. ಯೋಚಿಸಿರಿ, ಇದು ಯಾವ ತರ ಅಭಿವಾದನವಿದೆ. ಇದು ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಿದೆ. ನಿಮ್ಗೆ ಏನು ಕಲಿಸುವುದಿಲ್ಲ. ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಓದುವೆವು, ಆಮೇಲೆ ಮತ್ತೆ ಹಿಂತಿರುಗಿ ಬರುವೆವು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಓಕೆ,
ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರೆತು ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗುನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಪರಾತ್ಮನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲ ಎಂದು. ಇಲ್ಲಿ ಮರಿಯಳು ಕೂಡ ಪ್ರಶ್ನೆ ಕೇಳಿದಳು. ಜಕರಿಯ ಕೂಡ ಇಂಟ್ರೆಸ್ಟಿಂಗ್ ಇದೆ ಅಲ್ಲ ಈ ಸ್ಟೋರಿ. ಅದೇ ಸ್ವರ್ಗದೂತ ಇದ್ದಾನೆ. ಸ್ವರ್ಗದೂತನು ದೇವದೂತನು ಸಂದೇಶವನ್ನು ತೆಗೆದುಕೊಂಡು ಬಂದನು. ಜಕರಿಯನು ಏನು ಕೇಳಿದನು, ಮರಿಯಮ್ಮನು ಕೂಡ ಏನು ಕೇಳಿದಳು. ಜಕರಿಯ ಸಹೋದರನು ಮೂಕನಾದನು. ಆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮನು ಬರುವುದು, ಪರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಅದರಿಂದ ಹುಟ್ಟುವ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು, ಮತ್ತು ನಿನ್ನ ಬಂಧುವಾದ ಎಲಿಜಬೆತಳಿದ್ದಾಳಲ್ಲ, ಆಕೆಯು ಸಹ ಮುಪ್ಪಿನವಳಾಗಿದ್ದರೂ ಗರ್ಭಿಣಿಯಾಗಿದ್ದಾಳೆ, ನಿಷ್ಫಲವಾಗುವುದಿಲ್ಲ ಅಂದನು. ಇದನ್ನು ಓದಬೇಕಾದರೆ ನನ್ನ ಮನಸ್ಸಿನಲ್ಲಿ, ನನ್ನ ಮೈಂಡಲ್ಲಿ ಏನು ನಡೆಯುತ್ತಿದೆ. ಮರಿಯಳು, ಇಗೋ ನಾನು ಕರ್ತನ ದಾಸಿಯು, ಒಬ್ಬನಿಗೆ ಮೂಕನಾಗಿ ಮಾಡಿದನು ಮತ್ತು ಹುಡುಗಿಗೆ ಆತನು ಬಿಟ್ಟು ಬಿಟ್ಟನು. ಇಂಟ್ರೆಸ್ಟಿಂಗ್ ಇದೆಯಲ್ಲ. ಜಕರಿಯನು ಪ್ರಶ್ನೆ ಕೇಳಿದಾಗ, ನೀನು ಆತನಿಗೆ ಮೂಕ ಬಂದೆ, ಈ ಹುಡುಗಿಯು ಪ್ರಶ್ನೆ ಕೇಳಿದರೆ ನೀನು ಏನೂ ಮಾಡಲಿಲ್ಲ ಅಲ್ವಾ? ಎಷ್ಟು ಸರಳವಾಗಿ ಕಾಣ್ತಾ ಇದೆ, ಆದರೆ ಇದರಲ್ಲಿ ಬಹಳ ದೊಡ್ಡ ಅಂತರವಿದೆ. ನಾನು ನಿಮಗೆ ಇವಾಗ ತೋರಿಸುತ್ತೇನೆ. ನೀವು ಒಂದು ಸಣ್ಣ ವಿಷಯವನ್ನು, ಆ ಸಾಮರ್ಥ್ಯವನ್ನು ನಿಮ್ಮ ವಿರುದ್ಧವಾಗಿ ತೆಗೆದುಕೊಳ್ಳಬಹುದು. ಒಂದು ಚಿಕ್ಕ ವಿಷಯದಿಂದ ಅದೇ ವಿಷಯವನ್ನು, ಆ ಸಾಮರ್ಥ್ಯವನ್ನು ನೀವು ತಿರುಗಿ ನಿಮ್ಮ ಹತ್ರ ತೆಗೆದುಕೊಳ್ಳಬಹುದು. ಇಲ್ಲಿ ಸ್ವಲ್ಪ ಚಿಕ್ಕದಾದ ಅಂತರವಿದೆ. ತಯಾರಾಗಿದ್ದೀರಾ ನೋಡಲು? ಹಲೋ. ಜನರ ಹತ್ರ ಪ್ರಶ್ನೆ ಇದೆ, ನನ್ನ ಜೀವಿತ ಹೇಗೆ ಚೇಂಜ್ ಆಗಿಲ್ಲ? ನಾನು ಪಾಸಿಟಿವ್ ನಲ್ಲಿ ಇರುವುದಕ್ಕೆ ಇಷ್ಟಪಡುತ್ತೇನೆ. ಗೊತ್ತಿದೆ ಪಾಸಿಟಿವ್ ಎಷ್ಟು ಒಳ್ಳೆ ಕೆಲಸ ಮಾಡುತ್ತದೆ ಮತ್ತು ನೆಗೆಟಿವ್ ಎಷ್ಟು ಖತರ್ನಾಕ್ ಆಗಿ ಕೆಲಸ ಮಾಡುತ್ತದೆ ಎಂದು. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಓಕೆ, ಮತ್ತೆ ಹಿಂದೆ ಹೋಗೋಣ. 18ರಲ್ಲಿ ಜಕರಿಯನು ಆ ದೂತನಿಗೆ, ಇದನ್ನು ನಾನು ಯಾವುದರಿಂದ ತಿಳಿದುಕೊಳ್ಳಲಿ, ಒಪ್ಪಿಕೊಳ್ಳಲಿ? ನಿನ್ನ ಮಾತನ್ನು ಏಕೆ ಕೇಳಲಿ? ನಾನು ಹೇಗೆ ತಿಳಿಯಲಿ? ನಾನು ನಿನ್ನ ಮಾತನ್ನು ಏಕೆ ನಂಬಲಿ? ಏಕೆ ನಿನ್ನ ಮಾತಿನಲ್ಲಿ ನಂಬಿಕೆ ಇಲ್ಲ? ಅಂಡರ್ಲೈನಿಂಗ್ ಥಿಂಗ್ಸ್, ಚಿಕ್ಕದಾದ ಮೈನ್ಯೂಟ್ ವಿಷಯವಾಗಿದೆ. ಭಾಷೆ, ನೀವು ಹೇಳಬಹುದು ಪಾಸ್ಟರ್ ಇರುವ ನಿಮ್ಮ ಮನಸ್ಸಿನ ಭ್ರಮೆಯಾಗಿದೆ. ನನಗೆ ಗೊತ್ತಿದೆ ನಾನು ಏನು ಹೇಳುತ್ತಿದ್ದೇನೆ. ಮುದುಕಲು ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದನು. ಆದರೆ ಇದರ ಅರ್ಥ ಏನಾಗಿತ್ತು? ನನಗೆ ನಿನ್ನ ಮೇಲೆ ವಿಶ್ವಾಸವಿಲ್ಲ ಎಂದು. ನನಗೆ ಗೊತ್ತು ನೀವು ಪರಮೇಶ್ವರಾಗಿದ್ದೀರಾ. ಈ ವಾಕ್ಯದ ಮುಂದೆ ಇದೆ. ನಾನು ಹೇಗೆ ತಿಳಿಯಲಿ? ಆ ಮಾತು ಸ್ವರ್ಗದೂತದ ವಿಷಯದ ಪ್ರಕಾರ ಅದು ಅವಿಶ್ವಾಸದ, ಅಪನಂಬಿಕೆ ಮಾತಾಗಿತ್ತು. ಆಶೆ, ದೇವರ ವಾಕ್ಯವು 2 ಕೊರೆಯುವ ತಲ್ವಾರಕ್ಕಿಂತ ತೇಜವಾಗಿದೆ. ಗೂಟನನ್ನು ಮತ್ತು ಗಂಟನ್ನು ಬೇರೆ ಬೇರೆ ಮಾಡಬಹುದು. ಇದು ಮನಸ್ಸಿನ ಮತ್ತು ವಿಚಾರದ ಪ್ರತಿಯೊಂದನ್ನು ಶೋಧನೆ ಮಾಡುತ್ತದೆ. ಯಾವಾಗ ಜಕರಿಯನು ಹೇಳಿದನು, ಆತನ ಒಳಗೆ ಅವಿಶ್ವಾಸವಿತ್ತು. ಅದೇ ವಿಷಯ ಮರಿಯಮ್ಮನಲ್ಲಿ. ಹೋಗೋಣ ನಾವು 27. ಓಕೆ, ಕನ್ಯೆ ಹತ್ರ ಕೂಡ ಅದು ಸರಿಯಾದ ಉತ್ತರ ಇತ್ತು. ಆಕೆಯು ಆ ಮಾತಿಗೆ ತತ್ತರಿಸಿದಳು. ಬ್ಯೂಟಿಫುಲ್. ಆತ್ಮಿಕ ಮನಸ್ಸಾಗಿದೆ, ಮೈಂಡ್ ಆಗಿದೆ. ಯೋಚನೆ ಮಾಡಲು ಪ್ರಾರಂಭ ಮಾಡಿದಳು, ನನ್ನ ಜೊತೆ ಏನು ಆಗುತ್ತಿದೆ ಎಂದು. ಅದು ಯೋಚನೆ ಮಾಡಲು ಪ್ರಾರಂಭ ಮಾಡಿ, ಇಷ್ಟೊಂದು ದೊಡ್ಡ ಹೆಸರು ಏಕೆ ಈತನು ಕರೆಯುತ್ತಿದ್ದಾನೆ? ಆತ್ಮಿಕ ಮನಸ್ಸಿನವಳಿದ್ದಳು. ಅವಳು ಚಿಕ್ಕ ಮಗು ಆಗಿರ್ಲಿಲ್ಲ. ಅವಳ ಮನಸ್ಸು ಯೋಚನೆ ಮಾಡಲು ಪ್ರಾರಂಭ ಮಾಡಿತು. ಇದೆಂತ ವಿಷಯವಾಗಿರಬಹುದು, ಇವತ್ತು ಬಹಳ ದೊಡ್ಡದೇ ಆಗುವುದಿದೆ. ಯಾಕೆಂದ್ರೆ ಯೋಜನೆಯು ದೊಡ್ಡದಾಗಿತ್ತು. ನೀನು ದೇವರ ಆಶೀರ್ವಾದ ಹೊಂದಿದವಳು ಎಂದನು. ಅವರು ಬಹಳ ಧನ್ಯರಾಗಿದ್ದಾರೆ. ಪ್ರೇಸ್ ದ ಲಾರ್ಡ್. ಆ ಜಕರಿಯನ ಹಾಗೆ ಇರಲಿಲ್ಲ. ಆ ಹೆಣ್ಣು ಮಗಳ ಕ್ಯಾರೆಕ್ಟರ್ ತೋರಿಸಲು ಪ್ರಾರಂಭವಾಯಿತು. ಈ ಮಹಿಳೆಯು ಆತ್ಮಿಕ ಮೈಂಡಿನವಳು ಆಗಿದ್ದಳು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಧ್ಯಾನವಾಗಿ ನೀವು ನೋಡಿರಿ. ನೀವು ಬೈಬಲ್ ಅನ್ನು ಕರೆಕ್ಟ್ ಆಗಿ ಓದಿದರೆ ಬಹಳ ಸುಂದರವಾಗಿದೆ. ಬೇರೆಯದನ್ನು ಓದುವ ಮನಸ್ಸು ನಿಮಗೆ ಆಗುವುದಿಲ್ಲ. ಪ್ರೇಸ್ ದ ಲಾರ್ಡ್.
ಸ್ವರ್ಗದೂತನಿಗೂ ಕೂಡ ಗೊತ್ತು, ಜಕರಿಯನ ಒಳಗಿಂದ ಕೂಡ ಆತನಿಗೆ ತಿಳಿದು ಬಂದಿತ್ತು. ಇಲ್ಲಿ ಓದಿದೆವು, ಅವಳು ಮನಸ್ಸಿನಲ್ಲಿ ತತ್ತರಿಸಿದಳು. ನೆನಪಿದೆಯಾ? ಜಕರಿಯ ಒಳಗೆ ಗೊತ್ತಾಗುತ್ತಿತ್ತು, ಆತನ ಒಳಗೆ ವಿಶ್ವಾಸ ಇರಲಿಲ್ಲ. ಇಲ್ಲಿ ಕೂಡ ನಾವು ನೋಡಿದೆವು, ಇಲ್ಲಿ ನಾವು ಓದಿದೆವು, ಅವಳು ಮನಸ್ಸಿನಲ್ಲಿ ತತ್ತರಿಸಿ ಹೋದಳು. ದೇವದೂತನಿಗೆ ಗೊತ್ತಾಗಿತ್ತು, ಇವಳು ಹೆದರಿದ್ದಾಳೆ ಎಂದು. ಹೆಲೋ, ನೀವು ಇದ್ದೀರಾ? ನೀವು ನನ್ನ ಜೊತೆ ಇದ್ದೀರಾ? ನೀವು ದೇವರಿಗೆ ಮೋಸ ಮಾಡಲು ಸಾಧ್ಯವಿಲ್ಲ. ಇಲ್ಲ ಫಾಸ್ಟರ್, ನನ್ ಪೂರ್ತಿ ವಿಶ್ವಾಸವಿದೆ, ಆದ್ರೆ ನಾನು ಗುಣವಂತ ಇಲ್ಲ. ಥ್ಯಾಂಕ್ ಯು. ಮುಂದೆ ಏನು ಹೇಳುವುದಿಲ್ಲ, ಮುಂದಿಂದು ನೀವೇ ತಿಳಿದುಕೊಳ್ಳಿರಿ. ಓಕೆ. ಮರಿಯಳೆ, ಹೆದರಬೇಡ, ದೇವರ ದಯೆ ಹೊಂದಿದವಳೆ. ಹೇರುವಿ, ಆತನಿಗೆ ಯೇಸುವೆಂದು ಹೆಸರಿರಬೇಕು. ಆತನು ಮಹಾಪುರುಷನಾಗಿ ಪರಾತ್ಮನ ಕುಮಾರನೆನಿಸಿಕೊಳ್ಳುವನು. ಆಗ ಮರಿಯಳು ಆ ದೂತನನ್ನು, ಇದು ಹೇಗಾದೀತು? ಇದು ಹೀಗೆ ಹೇಳಲಿಲ್ಲ, ಇದು ಆಗುವುದಿಲ್ಲ ಎಂದು. ಜಕರಿಯನು ಹೇಳಿದನು, ಇದು ಆಗುವುದೇ ಇಲ್ಲ ಎಂದು. ಇಲ್ಲಿ ಅಂತರ ತಿಳಿದು ಬರ್ತಾ ಇದೆಯೇ? ಬಹಳ ಮೈನರ್ ವಿಷಯವಾಗಿದೆ. ಮರಿಮಳು ಏನು ಹೇಳಿದಳು? ಹೇಗೆ ಆಗುವುದು? ಅವಳು ಒಪ್ಪಿಕೊಂಡಳು ಇದು ಆಗುವುದೆಂದು. ಆದ್ರೆ ಇವಳು ಇದನ್ನು ಕೇಳುತ್ತಿದ್ದಳು, ಇದು ಹೇಗೆ ಆಗುವುದು? ಜಕರಿಯ ಬಾಬೂಜಿಯವರು ಹೇಳಿದ್ರು, ನಾನು ಇದನ್ನು ಹೇಗೆ ನಂಬಲಿ ಎಂದು. ಇದು ಬರ್ತಾ ಇದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲೋ, ಇದ್ದೀರಾ? ಮುಂದೆ ತೋರಿಸುತ್ತೇನೆ. ಉತ್ತರ ಕೂಡ ಕೊಟ್ಟನು. ಉತ್ತರವನ್ನು ತಿಳಿದಾಗ, ಓ ಬಾಯ್, ಯಾ ಇಸ್ ಪವರ್ಫುಲ್. ಮುಂದೆ ಉತ್ತರವಿದೆಯಲ್ಲ, ಜಂಪಿಂಗ್ ಇನ್ ಮೈ ರೂಮ್ ಇಸ್ ದ ಲಾರ್ಡ್ ಜೀಸಸ್. ದಿಸ್ ಇಸ್ ಬ್ಯೂಟಿಫುಲ್. ನೆಕ್ಸ್ಟ್, ದೂತನು ಆತನಿಗೆ ಹೇಳಿದನು, ದೂತನು ಮರಿಯಮಳಿಗೆ ಹೇಳಿದನು, ಉತ್ತರ ಹೇಳಿದನು, ಹೇಗೆ ಆಗುವುದು ಎಂದು. ಬಹಳ ಜ್ಞಾನ ಕೊಟ್ಟು ಹೇಳಿರಿ, ಹೇಗೆ ಎಂಬುದಕ್ಕೆ ಉತ್ತರ ಬ್ಯೂಟಿಫುಲ್ ಇದೆ, ಇದು ಇಂಟ್ರೆಸ್ಟೆಡ್ ಇದೆ. ಪ್ರೇಸ್ ದ ಲಾರ್ಡ್. ಆಗ ದೇವದೂತನು, ಗ್ಲೋರಿ, ಓ ಲಾರ್ಡ್. ದೇವದೂತನು, ನಿನ್ನ ಮೇಲೆ ಪವಿತ್ರಾತ್ಮನು ಬರುವನು. ಸಾಮರ್ಥ್ಯವು ಯಾರಾಗಿದ್ದರೆ ಪವಿತ್ರಾತ್ಮನಾಗಿದ್ದಾನೆ. ಲಾರ್ಡ್, ಹಾಲೆಲೂಯಾ. ಯಾವುದೇ ಬಲದಿಂದ ಆಗಲಿ ಸಾಮರ್ಥ್ಯದಿಂದ ಆಗಲಿ ಅಲ್ಲ, ಇದು ಪವಿತ್ರಾತ್ಮನ ಮೂಲಕವಾಗಿದೆ. ಹಾಲೆಲೂಯಾ. ಜೀಸಸ್ ಫಸ್ಟ್ ಟೈಮ್. ನಮ್ಮಲ್ಲಿ ಪವಿತ್ರಾತ್ಮನಿದ್ದಾನೆ, ನಮ್ಮ ಒಳಗೆ ಪವಿತ್ರಾತ್ಮನಿದ್ದಾನೆ. ಪವಿತ್ರಾತ್ಮ ನಮ್ಮ ಒಳಗೆ ಪರಿಶುದ್ಧಾತ್ಮನಿದ್ದಾನೆ. ಪವಿತ್ರಾತ್ಮನಿದ್ದಾನೆ. ಯಾವಾಗ ತಿಳಿದು ಬರುತ್ತದೆ ನಿಮ್ಮ ಒಳಗೆ ಪರಿಶುದ್ಧಾತ್ಮನ ಇರುವುದು, ಇದರ ಅರ್ಥವೇನಾಗಿದೆ ಎಂದು. ಇದೆ ಆ ಲಾ ಅನ್ನು ನಾವು ಚೇಂಜ್ ಮಾಡಿಕೊಡುತ್ತೇನೆ. ಪ್ರೇಸ್ ದ ಲಾರ್ಡ್. ತಿಳಿದು ಬರುತ್ತದೆ ಇದು ಆಗುತ್ತದೆ ಎಂದು. ಹೇಗೆ ಆಗುತ್ತದೆ ಎಂದು ಅಷ್ಟು ಜನರ ಹತ್ರ ಪ್ರಶ್ನೆ ಇರುತ್ತದೆ, ಇದು ಹೇಗೆ ಆಗುತ್ತದೆ ಎಂದು. ವರ್ಷದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಾ ಇದ್ದೇನೆ, ಇದು ಹೇಗೆ ಆಗುತ್ತದೆ ಎಂದು. ಪಾಸ್ಟರ್, ಇದು ಹೇಗೆ ಆಗುತ್ತದೆ? ಪವಿತ್ರಾತ್ಮನ ಮೂಲಕ. ಇಫ್ ಯು ಅಂಡರ್ಸ್ಟ್ಯಾಂಡ್. ಓದು ಬರಹ ಬಲ್ಲವರಾಗಿದ್ದರೆ, ನೀವು ಬಹಳ ನಾಡಿಯಾಗಿದ್ದರೆ, ಎರಡು ಕಾಲುಗಳು ಬೇಕಾರಾಗಿದ್ದರೆ, ಇದನ್ನು ತಿಳಿದುಕೊಂಡರೆ ನಿಮ್ಮ ಮನೆಯೊಳಗೆ ಕೂತುಕೊಂಡು ನಿಮ್ಮ ಎರಡು ಕಾಲುಗಳನ್ನು ನೀವು ಮಾಡಿಕೊಳ್ಳಬಹುದು. ಪ್ರೇಸ್ ದ ಲಾರ್ಡ್. ಇಟ್ಸ್ ಟು ಪವರ್ಫುಲ್. ಅದಕ್ಕಾಗಿ ಹೇಳುತ್ತೇನೆ, ನಾನು ಎರಡು ಕಟ್ ಮಾಡಿದರೆ ನಾನು ಮತ್ತೆ ಅದನ್ನು ಉತ್ಪತ್ತಿ ಮಾಡಬಲ್ಲೆ. ನನಗೆ ಗೊತ್ತಿದೆ ಹೇಗೆ ಎಂದು. ನಾನು ನಿಮ್ಗೆ ಹೇಳುತ್ತೇನೆ, ಚರ್ಚ್ ಅಲ್ಲಿ ಇಷ್ಟು ಜನರು ಇರಬೇಕು, ಸೆಲ್ಲಲ್ಲಿ ಇಷ್ಟು ಜನರು ಇರಬೇಕು, ದುಡ್ಡು ಇರಬೇಕು. ನಿಮ್ಮ ಮೈಂಡ್ ಅಲ್ಲಿ ಈ ಪ್ರಶ್ನೆ ಹೋಗ್ತಾ ಇದೆ, ಪಾಸ್ಟರ್ ಹೇಗೆ ಇದು ಎಂದು. ಪವಿತ್ರಾತ್ಮನ ಮೂಲಕ. ಅದು ಹೇಗೆ ಎಂಬುದು ಪವಿತ್ರಾತ್ಮನಾಗಿದ್ದಾನೆ. ಹೇಗೆ ಎಂಬುದಕ್ಕೆ ಪವಿತ್ರಾತ್ಮನಾಗಿದ್ದಾನೆ. ಅದು ಹೇಗೆ ಎಂಬುದಕ್ಕೆ ಪರಿಶುದ್ಧಾತ್ಮನಾಗಿದ್ದಾನೆ. ಅದು ಹೇಗೆ ಎಂಬುದಕ್ಕೆ ಪರಿಶುದ್ಧಾತ್ಮನಾಗಿದ್ದಾನೆ. ಮೈಂಡ್ ಅಲ್ಲಿ ನಿಮ್ಮ ಜೀವಿತದಲ್ಲಿ ವಿಷಯವನ್ನು ನೀವು ತಿಳಿದುಕೊಂಡಾಗ ನಿಮ್ಮ ಜೀವಿತದಿಂದ ಭಯವು ಓಡಿ ಹೋಗುತ್ತದೆ. ನಿಮ್ಮ ಒಳಗೆ ಉತ್ತರ ಇರುತ್ತದೆ, ಪರಿಶುದ್ಧಾತ್ಮನು. ಫಸ್ಟ್ ಟಾರ್ಗೆಟ್ ಆಮೇಲೆ ಕೊಡುತ್ತಾರೆ ಮತ್ತು ನಿಮಗೆ ಹೇಳುತ್ತಾರೆ ನಿಮ್ಮ ಟಾರ್ಗೆಟ್ ಏನಾಗಿದೆ ಎಂದು. ಪರಿಶುದ್ಧಾತ್ಮನು. ಪಾಸ್ಟರ್ ಹೇಳುತ್ತಾರೆ, ಸೆಲ್ ಅಲ್ಲಿ 100 ಜನ ಇರಬೇಕು ಎಂದರೆ ನೆಕ್ಸ್ಟ್ ವೀಕ್ ನಲ್ಲಿ ನೀವು ಹೇಳುತ್ತಾರೆ ಪವಿತ್ರಾತ್ಮ, ಪರಿಶುದ್ಧಾತ್ಮ. ಹೇಗೆ ಪಾಸ್ಟರ್ 100 ಜನರು ಹೇಗೆ ಬರುವರು ಪಾಸ್ಟರ್? ಪರಿಶುದ್ಧಾತ್ಮ. ನನ್ನ ಗಂಡನು ಹೇಗೆ ಬದಲಾಗುವನು? ಪವಿತ್ರಾತ್ಮ. ಬಿಸ್ನೆಸ್ ಹೇಗೆ ಬೆಳೆಯುವುದು?
ಪವಿತ್ರಾತ್ಮ. ನಮ್ಮ ಮಗನು ಜೈಲಿನಿಂದ ಹೇಗೆ ಹೊರಗೆ ಬೀಳುವನು? ಪವಿತ್ರಾತ್ಮ. ಹಾಗೆ ನಾವು ಹೇಳುತ್ತೇವೆ, ಪರಿಶುದ್ಧಾತ್ಮನು ಪರಮೇಶ್ವರನ ಉತ್ತರವಾಗಿದ್ದಾನೆ. ಏನಾಗಿದ್ದಾನೆ? ಪರಮೇಶ್ವರನ ಉತ್ತರವಾಗಿದ್ದಾನೆ. ಆವಾಗ ಈ ಸತ್ಯವು ನಿಮ್ಮ ಒಳಗೆ ಇರಲು ಪ್ರಾರಂಭವಾಗುತ್ತದೆ. ನೀವು ನಡೆಯುವ ಓಡಾಡುವ ನ್ಯೂಕ್ಲಿಯರ್ ಬಾಂಬ್ ಆಗಿದ್ದೀರಾ. ಪ್ರೇಸ್ ದ ಲಾರ್ಡ್. ನೀವು ಯಾವುದೇ ರೀತಿ ಅದು ಒಡೆಯುತ್ತಂದರೆ ನೀವು ಒಡೆದು ಹೋಗುವಿರಿ. ಪ್ರೇಸ್ ದ ಲಾರ್ಡ್. ಪ್ರೊಟೆಕ್ಷನ್ ಮೂಲಕ ನೀವು ಅದನ್ನು ಯೂಸ್ ಮಾಡುತ್ತೀರಿ. ಚಿಕ್ಕದಾದ ಕ್ವಾಂಟಿಟಿಯು ಕೂಡ ಬಹಳ ಭಯಾನಕವಾಗಿದೆ. ರೇಡಿಯಂನ ಕ್ವಾಲಿಟಿ ಇಲ್ಲವಲ್ಲ, ಅದನ್ನು ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಇಡುತ್ತೀರಿ. 1000 ಲೇಬರ್ಗಳ ನಡುವೆಯಲ್ಲಿ ಅದರ ಚಿಕ್ಕ ಚಿಕ್ಕ ಕ್ವಾಂಟಿಟಿಯಿಂದಲೇ ನೀವು ಕೆಲಸ ಪ್ರಾರಂಭ ಮಾಡುತ್ತೀರಿ. ಬಸಯ್ಯ ಹೇಳುತ್ತಾನೆ, ನನ್ನ ಜೀವಿತದಲ್ಲಿ ಏನೂ ಆಗುತ್ತಿಲ್ಲ ಎಂದು. ಕ್ವಾಂಟಿಟಿ ಕೂಡ ತೆಗೆದುಕೊಳ್ಳುವ ಸಹೋದರನೇ ಬಹಳಷ್ಟು ಆಗುವುದು. ಪೂರ್ತಿಯಾಗಿ ನೀನು ಹಚ್ಚಿದರೆ ಗೊತ್ತಿಲ್ಲ ನೀನು ಎಲ್ಲಿಂದ ಎಲ್ಲಿ ಸಾಗುವೆ. ಪ್ರೇಸ್ ದ ಲಾರ್ಡ್. ನನ್ನ ವಾಕ್ಯದ ಧ್ಯಾನ ಮಾಡುವಾಗ 5 ಊಟಕ್ಕಿಂತ ಹೆಚ್ಚಾಗಿ ಮಾಡುವುದಿಲ್ಲ. 6ನೇ ನಿಮಿಷದಲ್ಲಿ ನನ್ನ ರ್ಯಾಪ್ಚರ್ ಅನ್ನು ನಾನೇ ಮಾಡಿಕೊಳ್ಳುವೆನು. Hallelujah. It's too powerful. It's too powerful. ಗೊತ್ತಿದೆಯಾ ಪರಿಶುದ್ಧಾತ್ಮನು ಯಾರು ಹಾಕಿದ್ದಾರೆ? ಇಡೀ ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ. ನೋಡೋಣ. ಪಾಸ್ಟರ್ ಅವರೇ, ನನ್ನ ಹತ್ರ ಏನೂ ಇಲ್ಲ, ಆದ್ರೆ ಏನು ಬೇಕಾಗೂ ಇಲ್ಲ. ಇವರು ಆತನಾಗಿದ್ದಾನೆ. ಏನು ಇಲ್ಲದನ್ನು ಜೊತೆ ಕೂಡ Oh Lord. ನಿನ್ನ ಮೇಲೆ ಪವಿತ್ರಾತ್ಮನು ಬರುವನು. ಪವಿತ್ರಾತ್ಮನ ಶಕ್ತಿಯನ್ನು ನಿನ್ನ ಮೇಲೆ ಬೀಳುವುದು. ಆದ್ದರಿಂದ ಹುಟ್ಟುವ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವನು. ಮತ್ತು ನಿನ್ನ ಸ್ಪರ್ಮಗಳ ಅವಶ್ಯಕತೆ ಇಲ್ಲ. ಮತ್ತು ದೇವರ ವಾಕ್ಯಗಳೇ ಸ್ಪರ್ಮಗಳಾಗಿವೆ. ಇದು ನಾರ್ಮಲ್ ಪ್ರಾಸೆಸ್ ಆಗಿಲ್ಲ. ದೇವರಿಗೆ ಮನುಷ್ಯರ ಸ್ಪರ್ಮಗಳು ಬೇಕಾಗಿಲ್ಲ. ಪುತ್ರವನ್ನು ಹುಟ್ಟಿಸಲು ಆತನು ಪರಮೇಶ್ವರನಾಗಿದ್ದಾನೆ. ಹಾಲೆಲೂಯಾ. ಮನುಷ್ಯನ ಬುದ್ಧಿಗಿಂತಲೂ ದೊಡ್ಡವನಾಗಿದ್ದಾನೆ. ಅವನು ಪರಮೇಶ್ವರನಾಗಿದ್ದಾನೆ. ಮನುಷ್ಯನ ಬುದ್ಧಿಗಿಂತ ದೊಡ್ಡವನಾಗಿದ್ದಾನೆ. ದೇವರಿಗೆ ಏನೂ ಬೇಕಾಗಿಲ್ಲ. ನನಗೆ ನಿಮ್ಮ ಬೇಕಾಗಿದೆ. ನೀವು ಎಂದರೆ ದೇವರು ನಿಮ್ಮ ಮೂಲಕ ಏನು ಬೇಕಾದರೂ ಮಾಡಬಹುದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಇಷ್ಟು ದೊಡ್ಡ ಪವರ್ಫುಲ್ ಗಾಡ್ ಇದ್ದಾರೆ. ದಾಟ್ಸ್ ವುಡ್ ಡನ್ ಇನ್ ಮೈ ಲೈಫ್. ಏನಾದ್ರೆ ನಾನು ಎಸ್ ಲಾರ್ಡ್ ಅಂತ ಹೇಳಿದ್ದೀನಿ. ಈಶ್ವರು ನನಗೆ ಹೇಳಿದರು, ಐಸಾಕ್ ನಾಳೆ 10 crore ಕೊಡೋದಿದೆ ಎಂದರೆ ಹೇಳುವೆನು ಎಸ್ ಲಾರ್ಡ್. ಈ ರೀತಿ ವ್ಯತ್ಯಾಸವಾಗುವುದಿಲ್ಲ. ಏನು ಹೇಳಲಾಗಿದೆ ನನಗೆ ಗೊತ್ತಿದೆ. ದೇವರು ಹೇಳಿದ್ದಾರೆ. ಹುಚ್ಚನಲ್ಲ, ಆತನು ಹೇಳುತ್ತಿದ್ದಾನೆ. ನನ್ನ ಅರಿವು ಇದೆ, ಆತನ ಸಹಸ್ರವಿದೆ. ನನ್ನ ಹತ್ರ ಏನಿದೆ? ಆಗದಿದ್ದರೆ ನನ್ನಿಂದ ಏನಾಗಲಾಯಿತು? ಆತನು ಮಾನ ಹೋಗ್ತಾ ಇದೆ ಅಲ್ವಾ? ತಿಳಿದು ಬಂತ. ದೇವದೂತನು ಪ್ರಶ್ನೆ ಕೇಳಿದಾಗ ಮರಿಯಮ್ಮಳು ಹೇಳಿದಳು, ಸರಿಯಾಗಿ ಮಗು ಅಂತೂ ಆತನೇ ಏನಾದನು? ಮೂಕನಾದನು. ಆದರೆ ಇವಳಿಗೆ ಪಾಪ ಮಗಳ ಮೂಲಕ ಆಗುವುದಿತ್ತು, ಆದರೆ ಅದಿಲ್ಲದೆ ಆಯಿತು. ಪ್ರೇಸ್ ದ ಲಾರ್ಡ್. ಜೊತೆ ಇದ್ದರೂ ಆತನು ಒಪ್ಪಿಕೊಳ್ಳುತ್ತಿರಲಿಲ್ಲ. ಆದರೆ ಕನ್ಯೆಯಲ್ಲಿ ಅದು ಆಯಿತು. ಹೇಗೆ ಒಪ್ಪಿಕೊಳ್ಳದಿತ್ತು? ನೀವು ಯೋಚನೆ ಮಾಡಿ ನೋಡಿರಿ. ಹಾಗಾಗಿ ನಾನು ಹೇಳುತ್ತೇನೆ, ಇದರಿಂದ ಯಾವುದೇ ರೀತಿಯ ವ್ಯತ್ಯಾಸ ಪಡುವುದಿಲ್ಲ. ನಿಮ್ಮ ಜೀವಿತ ಎಷ್ಟೇ ಗೊಂದಲದಲ್ಲಿ ಇದ್ದರೂ ಹೌದು ಎಂದು ಹೇಳಲು ಕಲಿಯಲು ಪ್ರಾರಂಭ ಮಾಡುತ್ತೀರಿ. ನಿಮ್ಮ ಜೀವಿತವು ಚೇಂಜ್ ಆಗಲು ಪ್ರಾರಂಭವಾಗುತ್ತದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. 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 ಗ್ಲೋರಿ. ಗ್ಲೋರಿ. ನೀವು ನಮ್ಮ ಮನೆಯಲ್ಲಿ ರೋಗಿಯನ್ನು ಬಿಟ್ಟು ಬಿಡಲು ಸಾಧ್ಯವಿಲ್ಲ. ಮನೆಯಲ್ಲಿ ರೋಗಿಯಾಗಿರಲು ಸಾಧ್ಯವೇ? ಅರ್ಥ ನಾನು ಭಾಂಗನ್ನು ಕುಡಿದು ಮಲಗಿದ್ದೇನೆ. ಇನ್ಫ್ಯಾಕ್ಟ್ ಭಾಂಗನ್ನು ಕುಡಿದು ನಾವು ಮಲಗಿದರೂ ಕೂಡ, ಏಕೆಂದರೆ ಕಿರಣಗಳು ಹೊರಡುತ್ತಿರುತ್ತವೆ. ಪ್ರೇಸ್ ದ ಲಾರ್ಡ್. ನಾನು ಬೈಬಲ್ ಅನ್ನು ಓದಲಿಲ್ಲವೋ? ಸತ ಮನುಷ್ಯನ ಎಲುಬಿನಿಂದ ಸತವಾದ ಮನುಷ್ಯನು ಜೀವಂತನಾದನು. ನಾನು ಭಾಂಗನ್ನು ಕುಡಿದು ಮಲಗಿದರೂ ಕೂಡ ಯಾರನ್ನಾದರೂ ನನ್ನ ಪಕ್ಕದಲ್ಲಿ ನೀವು ಮಲಗಿಸಿದರೆ, ಅವನು ರೋಗಿಯಾಗಿದ್ದರೆ ಸ್ವಲ್ಪ ದಿನದಲ್ಲಿ ಅವನು ಇಟ್ಸ್ ನಾಟ್ ಪಾಸಿಬಲ್. ನಾನು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಿದ್ದೇನೆ ಮತ್ತು ನೀವು ನನ್ನ ಪಕ್ಕದಲ್ಲಿದ್ದೀರಾ ಮತ್ತು ನೀವು ರೋಗಿಯಾಗಿದ್ದೀರಾ. I said, क्या है फिर मेरे अंदर? ಕೆಲವರು ಹೇಳುತ್ತಾರೆ, ಓ ಫಾಸ್ಟರ್ 6 ತಿಂಗಳಿಂದ ತೊಂದರೆ ಇದೆ. ಇದನ್ನೆಲ್ಲ ಹೇಗೆ ಮಾಡಿದ್ದೀರಿ ಸಹೋದರನೇ? ಚಮತ್ಕಾರನು ಕೂಡ ಕಲಿಸಿಬಿಡು. ನನಗೆ ಗೊತ್ತಿಲ್ಲ 6 ತಿಂಗಳು ತೊಂದರೆ ಹೇಗೆ ಇರುತ್ತದೆ. ನನಗೆ ಗೊತ್ತಿಲ್ಲ ಹೇಗೆ ಇರುತ್ತದೆ. ನನಗೆ ನೋವು ಆಗ್ತಾ ಇದೆ ಮತ್ತು ಸಿಟ್ಟು ಬರ್ತಾ ಇದೆ, ಕೋಪವೂ ಬರ್ತಾ ಇದೆ. ನೀವು ಅಜ್ಞಾನದಲ್ಲಿದ್ದೀರಿ. ಗೊತ್ತಿರೋದು ನಿಮಗೆ ಗೊತ್ತಿದ್ದರೆ ನೀನು ಅದನ್ನು ಸೆಕೆಂಡ್ ನಲ್ಲಿ ಚೇಂಜ್ ಮಾಡುತ್ತಿದ್ದೆ. ಪ್ರೇಸ್ ದ ಲಾರ್ಡ್. ಬರೀ 2 ಸೆಕೆಂಡ್ ನಲ್ಲಿ
ನಿಮಗೆ ಹೇಗೆ ತಿಳಿದು ಬರುವುದು ಪರಮೇಶ್ವರರು ಯಾರಾಗಿದ್ದಾರೆ? ಪವಿತ್ರಾತ್ಮ, ಪವಿತ್ರಾತ್ಮ, ಪವಿತ್ರಾತ್ಮ. ನಿಮಗೆ ಗೊತ್ತಿದೆ ಚರ್ಚ್ ಏಕೆ ಶಕ್ತಿಶಾಲಿಯಾಗಿದೆ? ಅದು ಪರಿಶುದ್ಧಾತ್ಮನೆ ಬಂದ ಮೇಲೆ ಪ್ರಾರಂಭವಾಗಿತ್ತು. ಇದು ಚರ್ಚ್ನ ಶಕ್ತಿಯಾಗಿದೆ. ಚರ್ಚ್ನ ಶಕ್ತಿಯು ಪರಿಶುದ್ಧಾತ್ಮನಾಗಿದ್ದಾನೆ. ಈ ಕಾರಣವಿದೆ ಯೇಸು ಸ್ವಾಮಿ ಹೇಳಿದನು, ಮಗನೇ ಅಲುಗಾಡುವ ನೀನು ತಯಾರಿ ಮಾಡಿಕೊಳ್ಳಬೇಡ ಎಂದು. ನೀನು ಎಲ್ಲಿ ಇದ್ದೀಯಾ ಅಲ್ಲೇ ನಿಂತುಕೊಳ್ಳೋ ಎಂದು. ಪರಿಶುದ್ಧಾತ್ಮನು ನಿಮ್ಮ ಒಳಗೆ ಬರುವವರೆಗೆ. ಯೇಸು ಸ್ವಾಮಿಗೆ ಗೊತ್ತಿತ್ತು ಪರಿಶುದ್ಧಾತ್ಮನಿಲ್ಲದೆ ಏನು ಆಗಲು ಸಾಧ್ಯವಿಲ್ಲ ಎಂದು, ಮತ್ತು ಆತನಿಗೆ ಗೊತ್ತಿತ್ತು ಪರಿಶುದ್ಧಾತ್ಮನ ಮೂಲಕ ಎಲ್ಲವೂ ಆಗುವುದಿದೆ ಎಂದು. ಪೇತ್ರನು 40 ದಿನಗಳ ಹಿಂದೆ 12 ವರ್ಷದ ಹುಡುಗಿಯು ಕೇಳಿದಳು, ಮತ್ತು ಒಬ್ಬ ಸೇವಕಿಯು ದಾಸಿಯು ಕೇಳಿದಳು, ನೀನು ಯೇಸುವಿನ ಜೊತೆಯಲ್ಲಿ ಇದ್ದೆಯಲ್ಲ? ಇಲ್ಲ 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 ಇಲ್ಲ. ಅವನು ಇಷ್ಟೊಂದು ಭಯಭೀತನಾಗಿದ್ದನು. 4 ವರ್ಷದ ಮಗುವಿಗೆ ಯಾರು ಹೆದರುತ್ತಾರೆ? ಪೇತ್ರನು 14 ವರ್ಷದ ಮಗುವಿಗೆ, ಅವನು ಮದುವೆ ಆದ ಮನುಷ್ಯ, ನೀನು ಎಲ್ಲೂ ನಿಂತಿದ್ದೀಯಾ ಅಲ್ಲೇ ನಿಂತುಕೋ, ಪರಿಶುದ್ಧಾತ್ಮನು ಬರುವವರೆಗೂ. ಏಕೆಂದರೆ ಆತನಿಗೆ ಗೊತ್ತಿತ್ತು ಪರಿಶುದ್ಧಾತ್ಮನ ಮೂಲಕ ಎಲ್ಲವೂ ಆಗುವುದು ಎಂದು. ಇದೇ ಆ ಪೇತ್ರನಿಗೆ 40 ದಿನಗಳ ಹಿಂದೆ ಒಂದು ಸಣ್ಣ ಹುಡುಗಿಯು ಉಪವಾಸ ಕೇಳ್ತಿದ್ದನು, ನಾನು ಕೂಡ ಸತ್ತು ಹೋಗುವೆನು ಯೇಸು ಸ್ವಾಮಿ ಜೊತೆ ಆವಾಗ ಎಂದು. ಆತನ ಭೂತಾಳವು ಮಾಯವಾಯಿತು. ಪ್ರೇಸ್ ದ ಲಾರ್ಡ್. ಆದರೆ ಯೇಸು ಸ್ವಾಮಿಗೆ ಸಿಟ್ಟು ಬರಲಿಲ್ಲ. ಇವನ ಈ ಅವಸ್ಥೆಯು ಪವಿತ್ರಾತ್ಮನಿಲ್ಲದೆ ನೀವು ಅದನ್ನು ಕೇಳಿದಾಗ ನಿಮಗೆ ಇದು ಅಸಹಾಯತೆ ಎಂದು ಅನಿಸುತ್ತದೆ. ನಾನು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಿದ್ದೀನಿ, ನಾನು ಅಸಹಾಯಕನಲ್ಲ. ನನಗೆ ಗೊತ್ತಿದೆ ನಾನು ಏನು ಮಾಡಬಲ್ಲೆ. ನನ್ನ ಬಾಯಿಯಲ್ಲಿ ಶಕ್ತಿ ಇದೆ. ನೀವು ಹೇಳುವಾಗ ಏನು ಆಗುತ್ತದೆ ಎನ್ನುವುದು ನನಗೆ ಗೊತ್ತಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನಾನು ಇಂಡಿಯಾದ ಹೆಡ್ ಕ್ವಾರ್ಟರ್ ಇದ್ದೀನಿ. ಪ್ರೇಸ್ ದ ಲಾರ್ಡ್. ಏನು ಆಗುವುದು ಅದು ನನ್ನ ಬಾಯಿಂದ ಹೊರಡುವುದು. ಹಾಲೆಲೂಯಾ. ನಾನು ಇಂಡಿಯಾದ ಮೊದಲನೇ ಮೆಡಲಾಗಿದೆ. ಪ್ರೇಸ್ ದ ಲಾರ್ಡ್. ಲೋಕದಲ್ಲಿ ಬದಲಾವಣೆಗಳು ನನ್ನ ಬಾಯಿಂದ ಬರುತ್ತವೆ. ನನಗೆ ಗೊತ್ತಿದೆ ನಾನು ಯಾರಾಗಿದ್ದೇನೆ. ಪ್ರೇಸ್ ದ ಲಾರ್ಡ್. ನಿಮಗೆ ನೀವು ತಿಳಿದುಕೊಂಡರೆ ನೀವು ಯಾರಾಗಿದ್ದೀರಿ ಎಂದು. ನಿಮ್ಮ ಇಡೀ ಖಾನ್ದಾನದಲ್ಲಿ, ನಿಮ್ಮ ಇಡೀ ವಂಶಾವಳಿಯಲ್ಲಿ ಬದಲಾವಣೆಯು ನಿಮ್ಮಿಂದ ಬರುವುದು. ನಿಮ್ಮ ಬಿಲ್ಡಿಂಗ್ನಲ್ಲಿ ಬದಲಾವಣೆ ಆಗುವುದು ನಿಮ್ಮ ಬಾಯಿಯಿಂದ. ನಿಮ್ಮ ದುಡ್ಡಿನಲ್ಲಿ, ನಿಮ್ಮ ಆಸ್ತಿಯಲ್ಲಿ ಬದಲಾವಣೆ ಆಗುವುದು ನಿಮ್ಮ ಬಾಯಿಯಿಂದ. ನಿನ್ನ ಗಂಡನು ನಿನ್ನ ಬಾಯಿಂದ ಬದಲಾಗುವನು. ನಿಮ್ಮ ಮಗು ನಿಮ್ಮ ಮಾತಿನಿಂದ ಬದಲಾಗುವನು. ನಿಮ್ಮ ಬಾಯಿಂದ ಬದಲಾವಣೆ ಆಗುವುದು. ನೀವು ಯಾವ ಬದಲಾವಣೆಯನ್ನು ಬಯಸುವಿರೋ ಅದು ನಿಮ್ಮ ಒಳಗಿನಿಂದಲೇ ಬರುವುದು. ಇದು ಹೊರಗಿನಿಂದ ಬರುವುದಿಲ್ಲ. ಶುದ್ಧಾತ್ಮನು ನಿಮ್ಮ ಮೇಲೆ ಬೀಳುವನು, ಪವಿತ್ರಾತ್ಮನು ನಿಮ್ಮ ಮೇಲೆ ಇಳಿಯುವನು, ಮತ್ತು ಪರಮಪಿತನ ನೆರಳು ನಿಮ್ಮಲ್ಲಿ ನಿಮ್ಮ ಮೇಲೆ ಬೀಳುವುದು. ನಾನು ಈ ಚಾಪ್ಟರ್ ಅನ್ನು ತಿಳಿಸಲು ಬಯಸುತ್ತೇನೆ. ಆದರೆ ಹಾಲೆಲೂಯಾ. ಚರ್ಚ್ನ ಹತ್ತಿರ ಏನಿದೆ ಹೇಳಿರಿ? ಏನಿದೆ ನಿಮ್ಮ ಹತ್ತಿರ? ಏನಿದೆ? ಶುದ್ಧಾತ್ಮನ ಮೂಲಕ ನಮ್ಮನ್ನು ಹೆದರಿಸಿರಿ. ಇದು ಇಂಪಾಸಿಬಲ್ ಆಗಿದೆ. ಶುದ್ಧಾತ್ಮನ ಮೂಲಕ ನಮ್ಮನ್ನು ಓಡಿಸಿರಿ. ಓಡಿ ಹೋಗುವೆವು. ಹೊಸ ಜೋಕನ್ನು ಕೇಳುವಿರಿ, ಇದು ಹಳೆಯದಾಯಿತು. ಮೊಟ್ಟ ಮೊದಲು ಬಹಳ ಜನರು ಹೇಳುವುದರು, ಸಹೋದರನೇ, ನನಗೆ ಗೊತ್ತಾಯಿತು ನಾನೇ ಆಗಿದ್ದೇನೆ ಮತ್ತು ನೀನು ಕಡಿಮೆ ನೀರಿನಲ್ಲಿ ಇದೆಯಾ ಎಂದು. ಹೋಗಿ ಕೇಳಿರಿ ನಿಮ್ಮ ಬೇರೆ ಸಂಬಂಧಿಕರಿಗೆ ನಾನು ಯಾರಾಗಿದ್ದೇನೆ. ಪ್ರೇಸ್ ದ ಲಾರ್ಡ್. ಎಷ್ಟೋ ವರ್ಷಗಳಿಂದ ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಅವರು ನಿಮಗೆ ಏನೂ ಮಾಡಲಿಲ್ಲ. ನೀವೇ ಓಡಿಕೊಂಡು ಬರುತ್ತಿದ್ದೀರಿ ನಮ್ಮ ಯೇಸುವಿನ ಹತ್ತಿರ. ನನಗೆ ತೊಂದರೆ ಕೊಡಲು ಏಕೆ ಬಂದಿದ್ದೀರಿ? ನಿನ್ನ ಇತಿಹಾಸ ನನಗೆ ಗೊತ್ತಿದೆ ಮಗನೇ. ನನಗೆ ನೀವು ಹೇಳದಿದ್ದರೂ ಕೂಡ ನೀವು ತೊಂದರೆಯಲ್ಲಿದ್ದೀರಿ. ನಮಗೆ ಗೊತ್ತಾಗುವುದು ನಿಮ್ಮ ಪರಿಸ್ಥಿತಿ ಏನಾಗುವುದೆಂದು. ಸ್ವಾಮಿ ಏನಾದರೂ ಹೇಳಿದರು, ಅವರೇ ಓಡಿಕೊಂಡು ಬಂದಿದ್ದರು. ನೀವು ಏಕೆ ಬಂದಿದ್ದೀರಿ? ನೀವೇ ಹೊರಗೆ ಹೋಗಿರಿ. ಓ ಸಹೋದರನೇ, ಅವರು ಯಾರಾಗಿದ್ದಾರೆ? ನಿಮ್ಮ ಪೂರ್ತಿ ಇತಿಹಾಸ ನಮಗೆ ಗೊತ್ತಿದೆ. ನಾವು ಬದಲಾಗಿದ್ದೇವೆ. ಸರಿ ಇದೆಯೇ? ಸೈತಾನ ಜ್ಞಾನವು ಮೊದಲನೇ ದಿನ ಎಷ್ಟಿತ್ತು ಅಷ್ಟೇ ಇದೆ. ಆತನ ಜ್ಞಾನವು ಮತ್ತು ಆತನ ಬುದ್ಧಿಯು ಕೂಡ ಅಂಧಕಾರದಲ್ಲಿ ಇತ್ತು. ಆದರೆ ಮಗನೇ, ನಮ್ಮದು ಹೆಚ್ಚಾಗುತ್ತಿದೆ. ನಮ್ಮನ್ನು ಗುರುತಿಸಲು ಕೂಡ ಸಾಧ್ಯವಿಲ್ಲ ನಾವು ಎಷ್ಟು ಭಯಾನಕರಾಗಿದ್ದೇವೆ ಎಂದು. ಪ್ರೇಸ್ ದ ಲಾರ್ಡ್. ಮತ್ತು ನೀನು ಡೇಂಜರಸ್ ಆಗಿದೆಯಾ? ಯೋಚನೆಗೂ ನಾವು ಮಿಗಿಲಾಗಿದ್ದೇವೆ. ಪ್ರೇಸ್ ದ ಲಾರ್ಡ್. ಪವಿತ್ರಾತ್ಮನು ನಿಮ್ಮ ಮೇಲೆ ಇಳಿಯುವನು. ಅಯ್ಯ ಪವಿತ್ರಾತ್ಮನು. ಮತ್ತೆ ಹೇಳಿರಿ, ಪವಿತ್ರಾತ್ಮನು. ಪವಿತ್ರಾತ್ಮ. ಪರಿಶುದ್ಧಾತ್ಮನು.
ಯಾವುದೇ ಬಲದಿಂದಾಗಲಿ ಯಾವುದೇ ಸಾಮರ್ಥ್ಯದಿಂದಾಗಲಿ ಆದರೆ ಪರಿಶುದ್ಧ ಆತ್ಮನ ಮೂಲಕ ಮಾತ್ರ ಮಾಡಲು ಸಾಧ್ಯ. ಮತ್ತು ಅನ್ನ ಭಾಷೆಯಲ್ಲಿ ಮಾತನಾಡಿರಿ. ಲೀಂದ್ರ ಲಾತರ ತೀಲರ ಬಹ. ಮೊದಲನೇ ಸಲ ಬಂದಿದ್ರೆ ಒಳ್ಳೆ ಸ್ಥಳದಲ್ಲಿ ಬಂದಿದ್ದೀರಿ ಅಲ್ವಾ? ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ನೀವು ಎದ್ದು ನಿಂತುಕೊಳ್ಳಬಹುದು. ಮೊದಲನೇ ಸರಿ ಬಂದಿದ್ದರೆ ಈ ಚಿಕ್ಕ ಪ್ರಾರ್ಥನೆಯನ್ನು ನೀವು ನನ್ನ ಜೊತೆ ಮಾಡಿರಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ ಮತ್ತು ನಾನು ಹೇಳಿದ್ದನ್ನು ನಿಮ್ಮ ಬಾಯಿ ತೆರೆದು ಹೇಳಿರಿ ಮತ್ತು ಹೃದಯದಿಂದ ವಿಶ್ವಾಸ ಮಾಡಿ ಹೇಳಿರಿ. ಮತ್ತು ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ ಮತ್ತು ನಿಮ್ಮ ಲಕ್ಷ್ಯವು ಅಲ್ಲಿ ಇಲ್ಲಿ ಹೋಗಬಾರದೆಂದು. ಓ ನನ್ನ ಪ್ರೀತಿಯ ತಂದೆಯೇ, ನಾನು ನಿಮ್ಮ ಹತ್ತಿರ ಬರುತ್ತೇನೆ. ಯೇಸುವಿನ ನಾಮದಲ್ಲಿ ನಾನು ವಿಶ್ವಾಸ ಮಾಡುತ್ತೇನೆ. ಸುಸ್ವಾಮಿಯಲ್ಲಿ, ಜೀವಂತ ಮಗನ ಜೀವಂತ ಪುತ್ರನಲ್ಲಿ ಆತನು ನನ್ನನ್ನು ಬದುಕಿಸಲು ಕ್ರೂಸೆಯ ಮೇಲೆ ಸತ್ತನು ಮತ್ತು ಪರಮೇಶ್ವರನನ್ನು ಆತನನ್ನು ಮೂರನೇ ದಿನ ಸತ್ತವರೊಳಗಿಂದ ಎಬ್ಬಿಸಿದನು. ಇವಾಗ ಆತನು ನಿರಂತರವಾಗಿ ಜೀವಿಸುವವನಾಗಿದ್ದಾನೆ. ನಾನು ಯೇಸುಸ್ವಾಮಿಯನ್ನು ಕರೆಯುತ್ತೇನೆ, ನನ್ನ ಪ್ರಭುವಾಗಲು ನನ್ನ ಸ್ವಾಮಿಯಾಗಲು ನನ್ನ ಜೀವನದಲ್ಲಿ. ಧನ್ಯವಾದ ಪ್ರಭು, ಧನ್ಯವಾದ ಪ್ರಭು, ಧನ್ಯವಾದ ಪ್ರಭು, ಧನ್ಯವಾದ ಪ್ರಭು. ನಾನು ರಕ್ಷಿಸಲ್ಪಟ್ಟಿದ್ದೇನೆ. ಇವತ್ತಿಂದ ನಾನು ಪರಮೇಶ್ವರನ ಸಂತಾನವಾಗಿದ್ದೇನೆ. ನಾನು ನನ್ನ ಒಳಗೆ ಪರಮೇಶ್ವರನ ಜೀವಿತವನ್ನು ಸ್ವೀಕರಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್. ಜೋರಾಗಿ ಚಪ್ಪಾಳೆ ತಟ್ಟಬಹುದು ಇವರಿಗೋಸ್ಕರ. ಕಾಣಿಕೆ ಕೊಡುವ ಸಮಯವಾಗಿದೆ. ಕಾಣಿಕೆಯನ್ನು ಮತ್ತು ನಿಮ್ಮ ದಶಮಾಂಶವನ್ನು ಕೊಡಬಹುದು. ಆಗಲೂ ನಮ್ಮ ಟಾಪಿಕ್ ನಡೀತಾ ಇದೆ. ಪ್ರಶ್ನೆ, ಮಿಷನ್ ಮತ್ತು ಉದ್ದೇಶ. ಇದು ಇನ್ನೂ ಮುಗಿದು ಹೋಗಿಲ್ಲ. ನಿಮಗೆ ಏನನ್ನು ಮಾಡಲು ಹೇಳಿದ್ರು ಅದನ್ನು ಮಾಡಿರಿ. ಇದು ಆ ರೀತಿಯಾಗಿದೆ. ನಿಮ್ಮ ಉದ್ದೇಶವನ್ನು ನೀವು ಪೂರ್ತಿ ಮಾಡಬಹುದು. ನಮ್ಮ ಡೀಟೇಲ್ಸ್ ಈ ಸ್ಕ್ರೀನ್ ಮೇಲೆ ಇದೆ ಮತ್ತು ನಾವು ನಮ್ಮ ಬಾಯನ್ನ ಸ್ವಾಗತವನ್ನು ಮಾಡುತ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಅವನಿಗೆ ಹೇಳೋಣ, ಅವನು ಚಿನ್ನಕ್ಕಿಂತ ಹೆಚ್ಚಾಗಿದೆ. ನಮ್ಮ ಪರಮೇಶ್ವರ ಎಲ್ಲಕ್ಕಿಂತ ಹೆಚ್ಚುವುದ. ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು. ಪರಮೇಶ್ವರದ ಆತ್ಮ ಮನುಷ್ಯನ ಹೃದಯದಲ್ಲಿ ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು. ಪರಮೇಶ್ವರದ ಆತ್ಮ ಮನುಷ್ಯನ ಹೃದಯ ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು. ಪರಮೇಶ್ವರದ ಆತ್ಮ ಮನುಷ್ಯನ ಹೃದಯ ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು. ಪರಮೇಶ್ವರದ ಆತ್ಮ ಮನುಷ್ಯನ ಹೃದಯ ಚಿನ್ನಕ್ಕಿಂತ ಹೆಚ್ಚು. ಧನ್ಯವಾದ ಹೇಳುತ್ತೇನೆ ಪರಮೇಶ್ವರನೇ, ಕಾಣಿಕೆಯನ್ನು ಹತ್ತಿರ ತರುವುದಕ್ಕೆ ಕೃಪೆಯನ್ನು ಮಾಡಿದಕ್ಕಾಗಿ. ಈ ಕಾಣಿಕೆಯು ನಿಮ್ಮ ಆತ್ಮದಂತೆ ಪವಿತ್ರವಾಗಿದೆ. ನಾವು ಕೊಟ್ಟಿದ್ದೇವೆ, ಹಾಗೆ ನಿಮ್ಮ ಸಾಮರ್ಥ್ಯವು ಇದರ ಮೇಲೆ ಕೆಲಸ ಮಾಡುತ್ತಿದೆ. ಹಾಗೆ ಕೊಟ್ಟಿದ್ದೇವೆ, ಹಾಗೆ ಇನ್ನೂ ಹೆಚ್ಚಾಗಿ ಬೆಳೆದು ಬರ್ತಾ ಇದೆ. ಯೇಸುವಿನ ನಾಮದಲ್ಲಿ. ಪವರ್ ಆಫ್ ದ ಮಲ್ಟಿಫಿಕೇಶನ್ ಫರ್ದರೆನ್ಸ್ ಆಫ್ ದಿ ಗಾಸ್ಪಲ್. ಥ್ಯಾಂಕ್ ಯು ಫಾದರ್. ಧನ್ಯವಾದ ಹೇಳುತ್ತೇವೆ ಮತ್ತು ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಕೇಳುತ್ತೇವೆ. ಆಮೇನ್. ಪ್ರೇಸ್ ದ ಲಾರ್ಡ್. ಇದು ಒಂದು ಬಹಳ ಇಂಪಾರ್ಟೆಂಟ್ ಆಗಿದೆ ಮತ್ತು ನಾನು ನಿಮ್ಗೆ ಹೇಳುತ್ತಿದ್ದೇನೆ, ನಮ್ಮ ಜೊತೆ ನೀವು ಜೋಡಿಸಿಕೊಳ್ಳಿರಿ. ಇದು ನಮ್ಮ ಆನ್ಲೈನ್ ಚರ್ಚಸ್ಗಳಿವೆ. ಅವು 30ಕ್ಕಿಂತಲೂ ಹೆಚ್ಚಾಗಿ ಆನ್ಲೈನ್ ಚರ್ಚ್ಗಳಿದ್ದಾವೆ. ಮಕ್ಕಳದು ಬಹಳಷ್ಟು ಆನ್ಲೈನ್ ಚರ್ಚ್ಗಳಿದ್ದಾವೆ. 9 ಭಾಷೆಗಳಿದ್ದಾವೆ. ಮಗಳನ್ನು ಗೆಲ್ಲಬೇಕೆಂದು. ಪ್ರೇಸ್ ದ ಲಾರ್ಡ್. ನಾವು ಎದ್ದು ನಿಂತುಕೊಳ್ಳೋಣ ಮತ್ತು ಪರಮೇಶ್ವರನಿಗೆ ಧನ್ಯವಾದ ಹೇಳೋಣ. ನೀವು ಸೆಲ್ ಸಿಸ್ಟಮ್ ನ ಪಾರ್ಟ್ ಆಗದಿದ್ದರೆ ಇವಾಗಲೇ ಆಗಿರಿ. ಸೆಲ್ ಸಿಸ್ಟಮ್ ಬಹಳ ಮುಖ್ಯವಾಗಿದೆ. ಫೌಂಡೇಶನ್ ಸ್ಕೂಲ್ ನೀವು ಮಾಡದಿದ್ದರೆ ನಿಮ್ಮ ಬೇರನ್ನು ನೀವು ಗಟ್ಟಿಮುಟ್ಟಾಗಿ ಮಾಡಿಕೊಳ್ಳಿರಿ. ಒಂದು ಗಟ್ಟಿಮುಟ್ಟಾದ ಬೇರಿನ ಮೇಲೆ ಮತ್ತು ನಿಮ್ಮ ಕೈಗಳನ್ನು ಮೇಲೆ Rasatili Indra Laga. ಕೆತ್ತಿರಿ. ಪರಮೇಶ್ವರನಿಗೆ ಧನ್ಯವಾದ ಹೇಳಿರಿ. ತೀಲಿ ಇಂದ್ರ ಲಾಭ. ಪರಮೇಶ್ವರನೇ, ನಾನು ಪ್ರಾರ್ಥನೆ ಮಾಡುತ್ತೇನೆ ನಿಮ್ಮ ಮಕ್ಕಳಿಗೋಸ್ಕರ. ಇವರು ಸುರಕ್ಷಿತರಾಗಿದ್ದಾರೆ ಯೇಸುವಿನ ನಾಮದಲ್ಲಿ. ಇವರು ಕೆಡುಕರಿಂದ ಮತ್ತು ದುಷ್ಟರಿಂದ ರಕ್ಷಿಸಲ್ಪಟ್ಟಿದ್ದಾರೆ ಯೇಸುವಿನ ನಾಮದಲ್ಲಿ. ಯಾವುದೇ ರೋಗವು ಇವರಲ್ಲಿ ಆಗಲಿ ಇವರ ಮನೆಯವರಲ್ಲಿ ಆಗಲಿ ಇರಲು ಸಾಧ್ಯವಿಲ್ಲ ಯೇಸುವಿನ ನಾಮದಲ್ಲಿ. ಇವರ ಹತ್ರ ಯಾವಾಗಲೂ ಒಳ್ಳೆ ಸಲಹೆಗಾರರು ಇರುತ್ತಾರೆ ಯೇಸುವಿನ ನಾಮದಲ್ಲಿ. ದುಷ್ಟರಿಂದ ಕೆಡುಕರಿಂದ ರಕ್ಷಿಸಲ್ಪಟ್ಟಿದ್ದಾರೆ ಯೇಸುವಿನ ನಾಮದಲ್ಲಿ. ಮತ್ತು ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ ಮತ್ತು ಪವಿತ್ರಾತ್ಮನ ಸಹಭಾಗಿತ್ವ ಮತ್ತು ಅನ್ಯೋನ್ಯತೆ ಯಾವಾಗಲೂ ನಮ್ಮ ಜೊತೆಯಲ್ಲಿರುವುದು ಯೇಸುವಿನ ನಾಮದಲ್ಲಿ.
ನಾಮದಲ್ಲಿ ಆಮೇನ್. ಯಾವಾಗಲೂ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ಯಾವಾಗಲೂ ಯೆಹೋವನ ಮಂದಿರದಲ್ಲಿ ವಾಸುವಿನ ನಾಮದಲ್ಲಿ ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಸಂತೋಷವಾಗಿರ್ರಿ, ಏಕೆಂದರೆ ವಾಕ್ಯವು ಕೆಲಸ ಮಾಡುತ್ತದೆ. ನೀವೆಲ್ಲರೂ ಆನಂದವಾಗಿರ್ರಿ. Subscribe to our channel, hit the bell icon, like, comment and share. Thank you and God bless you.